मंगलाणं च सव्येसिं पढमं हवै मंगलम् पढमं हवै मंगलम्। पंच परमेष्ठी भगवान की, अहिंसा परमो धर्म की, आज के उत्तम ब्रह्मचर्य धर्म की, आचार्य गुरुवर श्री विद्यासागर मुनि महाराज की। ಇವತ್ತು ಉತ್ತಮ ಬ್ರಹ್ಮಚರ್ಯದ ಪೂಜೆಯನ್ನ ಬೆಳಗ್ಗೆ ಮಾಡಿದ್ರಿ. ಉತ್ತಮ ಬ್ರಹ್ಮಚರ್ಯ ಇದು ಒಂದು ಆತ್ಮನಲ್ಲಿ ಹುಟ್ಟುವಂತಹ ಸರ್ವಶ್ರೇಷ್ಠ ಅಂತಿಮ ಗುಣ. 9 ಧರ್ಮಗಳು, ಉತ್ತಮ ಕ್ಷಮ ಮಾರ್ದವ ಆರ್ಜವ ಇತ್ಯಾದಿ 9 ಧರ್ಮಗಳು ಹುಟ್ಟಿದ ನಂತರ ಬ್ರಹ್ಮಚರ್ಯ ಹುಟ್ಟಿತು. ನೀವು ಕೇಳಬಹುದು, ಇದು ಲೇಟ್ ಯಾಕೆ ಮಾಡಿತು ಅಂತ. ಬ್ರಹ್ಮಚರ್ಯ ಹುಟ್ಟಲಿಕ್ಕೆ ಲೇಟ್ ಯಾಕಾಯಿತು? ಲೇಟ್ ಯಾಕೆ ಆಯಿತು ಅಂತಂದ್ರೆ, ಬ್ರಹ್ಮಚರ್ಯವನ್ನೇ ಕೆಡಿಸುವಂತಹ ಅನ್ಯ ಕಾರಣಗಳು ಆತ್ಮದಲ್ಲಿರುವಾಗ ಆತ್ಮನಿಗೆ ಉತ್ತಮ ಬ್ರಹ್ಮಚರ್ಯದ ಉಪಲಬ್ಧಿ ಆಗಲಾರದು. ಬ್ರಹ್ಮ ಅಂದರೆ ಆತ್ಮ, ಚರ್ಯ ಅಂದರೆ ಆತ್ಮ ತಾನು ತನ್ನ ಸ್ವರೂಪದಲ್ಲಿ ಚರಣೆ ಮಾಡುವುದು, ತಟಸ್ಥಾಗಿ ಅಲ್ಲಿ ನಿಲ್ಲುವುದು, ಅದನ್ನು ಅನುಭವಿಸುವುದು, ಪರಪದಾರ್ಥಗಳಿಂದ ರಾಗಾದಿ ಭಾವಗಳನ್ನು ಬಿಟ್ಟು ಪರಪದಾರ್ಥಗಳಿಂದ ಕ್ರೋಧ, ಮಾನ, ಮಾಯಾ ಮೊದಲಾದ ಈ ಕಷಾಯ ಪರಿಣಾಮಗಳು ಆಗದಂತೆ ಎಚ್ಚರಿಕೆಯನ್ನು ವಹಿಸಿ ಆತ್ಮ ತಾನು ತನ್ನ ಸ್ವರೂಪದ ಅನುಭೂತಿಯನ್ನ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತಂದ್ರೆ, ಅಲ್ಲಿ ಉತ್ತಮ ಬ್ರಹ್ಮಚರ್ಯ ಉತ್ಪನ್ನವಾಗುವುದಕ್ಕಿಂತ ಮೊದಲು ಸತ್ಯ, ಸಂಯಮ, ತಪ, ತ್ಯಾಗ ಈ 4 ಧರ್ಮಗಳು ಆತ್ಮನಲ್ಲಿ ಉಂಟಾಗಿ ಆಕಿಂಚನ್ಯ ಅನ್ನತಕ್ಕಂಥದ್ದು ಬಂದ ನಂತರ ಇನ್ನು ಬಿಡುವಂತಹ ವಸ್ತು ಯಾವುದೂ ಕೂಡ ಉಳಿಯುವುದಿಲ್ಲ. ತ್ಯಾಗ ಮಾಡುವಂತಹ ವಿಷಯ ಏನೂ ಉಳಿಯಲಿಲ್ಲ. ಶರೀರದ ಮಮತ್ವ ಭಾವವೂ ಕೂಡ ಹೊರಟು ಹೋಯಿತು. ಶರೀರಕ್ಕೆ ಕೊಡುವಂತಹ ಆಹಾರ ಪಾನೀಯಗಳ ವಿಷಯದಲ್ಲಿಯೂ ಕೂಡ ವೀತರಾಗ ಭಾವವನ್ನು ತಂದುಕೊಂಡು ಅದರ ತ್ಯಾಗವನ್ನೂ ಕೂಡ ಆತ್ಮ ಪುರುಷಾರ್ಥಪೂರ್ವಕವಾಗಿ ಮಾಡಿದ. ಉತ್ತಮ ಬ್ರಹ್ಮಚರ್ಯ ಅಂತಂದ್ರೆ ಉತ್ತಮ ನಿರ್ವಿಕಲ್ಪ ಸಮಾಧಿ, ಅಂದರೆ ಆತ್ಮನ ನಿಜವಾದ ಸ್ವರೂಪದ ಅನುಭೂತಿ. ಇದಕ್ಕೆ ಉತ್ತಮ ಅನ್ನುವಂಥ ವಿಶೇಷಣ ಯಾಕೆ ಬಂತು ಅಂತಂದ್ರೆ, ಬ್ರಹ್ಮಚರ್ಯಕ್ಕೆ ಉತ್ತಮ ಅನ್ನುವಂತಹ ಅವಶ್ಯಕತೆ ಏನಿತ್ತು ಅಂತಂದ್ರೆ, ಜಗತ್ತಿನಲ್ಲಿ ಬ್ರಹ್ಮಚರ್ಯ ಅಂದರೆ ಯಾವುದು ಅನ್ನುವಂತಹ ವಿಷಯದಲ್ಲಿ ನಾನಾ ಪ್ರಕಾರದ ವಿಚಾರಗಳಿವೆ. ಬ್ರಹ್ಮಚರ್ಯ ಅಂತಂದ್ರೆ ಕುಶೀಲ ಪಾಪದ ತ್ಯಾಗ. ಕುಶೀಲ ಪಾಪ
ಇದು 4ನೆಯ ಪಾಪ. ಈ ಪಾಪ ಇರುವಾಗ ಪರಿಗ್ರಹಧಾರಿ ಇರಲೇಬೇಕು ಜೀವ. ಪರಿಗ್ರಹ ಇಲ್ಲದಂತಹ ಮನುಷ್ಯನ ಬದುಕಿನಲ್ಲಿ 4ನೆಯ ಪಾಪ ಆಗಲಿಕ್ಕೆ ಸಾಧ್ಯ ಇಲ್ಲ. ಪರಿಗ್ರಹಗಳು, ಬಾಹ್ಯ ಪರಿಗ್ರಹಗಳು ಪೌದ್ಗಲಿಕ. 6 ದ್ರವ್ಯಗಳಲ್ಲಿ ನಾವು ಒಂದು ದ್ರವ್ಯವನ್ನೇ ವಿಶೇಷವಾಗಿ ಗ್ರಹಣ ಮಾಡ್ತೇವೆ. ಗ್ರಹಣ ಮಾಡುವುದರಲ್ಲಿ ಬರುವಂತಹ ದ್ರವ್ಯ ಒಂದೇ ಇದೆ. ಯಾವುದು? ಉದ್ಗಲ ದ್ರವ್ಯ. ಉದ್ಗಲ ಯಾವುದರ ಸ್ವಭಾವ ಗಲನ ಮತ್ತು ಪೂರಣ 2 ರೀತಿಯಲ್ಲಿದೆಯೋ ಅದಕ್ಕೆ ಪುದ್ಗಲ ಅಂತಂತಾರೆ. ಉತ್ಪನ್ನವಾಯಿತು, ನಶಿಸಿ ಹೋಯಿತು. ತನ್ನ ಪರ್ಯಾಯಗಳ ದೃಷ್ಟಿಯಿಂದ, ತನ್ನ ಉಪಾದಾನ ಶಕ್ತಿಯಿಂದ ಅದು ಉತ್ಪಾದ, ವ್ಯಯ ಮತ್ತು ಧ್ರುವತ್ವವನ್ನು ಹೊಂದಿರತಕ್ಕಂಥ ವಸ್ತು ಉದ್ಗಲ ಪರ್ಯಾಯಗಳಿಂದ ನಾಶವಾಯಿತು. ಮತ್ತೆ ಪುನಃ ಅದು ಉತ್ಪನ್ನವಾಯಿತು. ಉತ್ಪನ್ನವಾಗುವಂಥದ್ದು ಕೂಡ ದ್ರವ್ಯದಲ್ಲಿ ಪರ್ಯಾಯವೇ ಇದೆ. ನಾಶವಾಗತಕ್ಕಂಥದ್ದು ಕೂಡ ದ್ರವ್ಯದಲ್ಲಿ ಪರ್ಯಾಯವೇ ಇದೆ. ಆದರೆ ಉತ್ಪಾದ ಮತ್ತು ವ್ಯಯ ಈ 2ರ ಮಧ್ಯದಲ್ಲಿ ಶಾಶ್ವತವಾಗಿ ಉಳಿಯತಕ್ಕಂಥದ್ದು ಯಾವುದಿದೆಯೋ ಅದು ದ್ರವ್ಯ. ಅದು ದ್ರವ್ಯ. ಇದು ದ್ರವ್ಯ. ಜೀವ ದ್ರವ್ಯವೂ ಕೂಡ ದ್ರವ್ಯ, ಪುದ್ಗಲ ದ್ರವ್ಯವೂ ಕೂಡ ದ್ರವ್ಯ, ಧರ್ಮ ದ್ರವ್ಯವೂ ಕೂಡ ದ್ರವ್ಯ. ಇವು ಎಲ್ಲವುಗಳು ಕೂಡ ಒಂದು ದ್ರವ್ಯ. ಈ ದ್ರವ್ಯಗಳಲ್ಲಿ 3 ವಿಶೇಷತೆಗಳು ಇರಲೇಬೇಕು. ಯಾಕೆಂದರೆ ಆ 3 ವಿಶೇಷತೆಗಳು ಇಲ್ಲದಂತಹ ದ್ರವ್ಯವೇ ಜಗತ್ತಿನಲ್ಲಿ ಇಲ್ಲ. ವಸ್ತು ತಾನು ಅಶುದ್ಧವಾಗಿರುವಾಗ ಅಥವಾ ವಸ್ತು ತಾನು ಶುದ್ಧವಾಗಿರುವಾಗ ತನ್ನದೇ ಆಗಿರತಕ್ಕಂತಹ ಉತ್ಪಾದ, ವ್ಯಯ ಮತ್ತು ದ್ರವ್ಯವನ್ನು ಹೊಂದಿರುವಂತಹ ಸ್ವರೂಪ ಅದಕ್ಕಿದೆ. ಹೊಂದಿರುವಂತಹ ಉಪಾದಾನ ಶಕ್ತಿ ಅದಕ್ಕಿದೆ. ಎಲ್ಲಿ ದ್ರವ್ಯ ಇದೆಯೋ ಅಲ್ಲಿ ಉತ್ಪಾದವೂ ಇದೆ, ವ್ಯಯವೂ ಇದೆ ಮತ್ತು ಧ್ರುವತ್ವವೂ ಇದೆ. ಧ್ರುವ ಅಂದರೆ ಯಾವುದು ಉತ್ಪನ್ನವಾಗುವಾಗ ಮತ್ತು ವ್ಯಯವಾಗುವಾಗ ನಿರಂತರವಾಗಿ ನಮಗೆ ಕಂಡು ಬರುತ್ತದೆಯೋ ಅದರ ಹೆಸರೇ ಧ್ರುವ. ಆಮೇಲೆ ಈ 3 ಬಿಟ್ಟು, ಉತ್ಪಾದ, ವ್ಯಯ ಮತ್ತು ಧ್ರುವ ಸ್ವರೂಪವನ್ನು ಬಿಟ್ಟು ದ್ರವ್ಯ ಇದೇನು ಅನ್ನುವಂಥ ಪ್ರಶ್ನೆ ಬರಬಹುದು. ದ್ರವ್ಯ ಏನು ಅಂತಂದ್ರೆ, ದ್ರವ್ಯ ಈ 3ರ ಆಧಾರ. ಈ 3 ಎಲ್ಲಿ ಇವೆಯೋ ಅಲ್ಲಿ ದ್ರವ್ಯ ಇದೆ, ಮತ್ತು ಈ 3 ಎಲ್ಲಿ ಇಲ್ಲ ಅಲ್ಲಿ ದ್ರವ್ಯವೇ ಇಲ್ಲ. ಉದಾಹರಣೆಗೆ ಉತ್ಪಾದ, ವ್ಯಯ, ಧ್ರುವತ್ವವನ್ನು ಹೊಂದತಕ್ಕಂತಹ ಒಂದು ಉದಾಹರಣೆ, ಒಬ್ಬ ಮನುಷ್ಯನ ಹತ್ತಿರ ಬಂಗಾರ ಇದೆ. ಬಂಗಾರ ಒಂದು ಪುದ್ಗಲ್ ದ್ರವ್ಯ. ಆ ಬಂಗಾರ ಯಾವ ರೂಪದಲ್ಲಿದೆ ಅಂತಂದ್ರೆ, ಬಂಗಾರದಿಂದ ತಯಾರಾಗಿರತಕ್ಕಂತಹ ಮುಕುಟ ಇದೆ. ಏನಿದೆ? ಮುಕುಟ, ಬಂಗಾರದ ಮುಕುಟ. ಈ ಮುಕುಟನ್ನ ಯಾವಾಗ ಧಾರಣೆ ಮಾಡಬೇಕು? ಮುಕುಟ ಪೂಜಾ ಮಾಡುವಾಗ.
ಇಂದ್ರನ ಸವಾಲು ತಗೊಂಡಾಗ ಬಂಗಾರದ ಮುಕುಟವನ್ನ, ಬೆಳ್ಳಿಯ ಮುಕುಟವನ್ನ, ಅಂಥ ಮುಕುಟವನ್ನ ಧಾರಣೆ ಮಾಡಿ ನಾವು ಭಗವಂತರ ಪೂಜೆಯನ್ನ ಮಾಡ್ತೇವೆ. ಮುಕುಟ ಅನ್ನತಕ್ಕಂಥದ್ದು ಇದು ಪುದ್ಗಲ ದ್ರವ್ಯದ ಒಂದು ಪರ್ಯಾಯದ ಹೆಸರು. ಇದು ಪುದ್ಗಲ ದ್ರವ್ಯದ ಹೆಸರಲ್ಲ. ಇದು ಪುದ್ಗಲ ದ್ರವ್ಯದ ಪದದ ಹೆಸರು. ಇದು ಪುದ್ಗಲ ದ್ರವ್ಯದ ಹೆಸರಲ್ಲ. ಪುದ್ಗಲ ದ್ರವ್ಯಕ್ಕೆ ನೀಡುವಂತಹ ಪದ. ನಿಮಗೆ ಹೇಗೆ ಒಂದು ಪದ ನೀಡ್ತಾರಲ್ಲ, ಮನೆಯ ಮಾಲೀಕ, ಯಜಮಾನ. ಯಜಮಾನ ಅಂದರೆ ಯಾರು? ಮನೆಯಲ್ಲಿ ಇರುವಂತಹ ಒಬ್ಬ ಮನುಷ್ಯ. ಮನುಷ್ಯ ಅಂದ್ರೆ ಯಾರು? ಮನೆಯಲ್ಲಿರತಕ್ಕಂತಹ ಒಬ್ಬ ಶರೀರಧಾರಿ ಆತ್ಮ. ಆತ್ಮ ಅಂದರೆ ಯಾರು? ಶರೀರದಲ್ಲಿ ಇರುವಂತಹ ಒಂದು ಚೇತನ ಶಕ್ತಿ ಉಳ್ಳ ದ್ರವ್ಯದ ಹೆಸರು ಆತ್ಮ. ಆತ್ಮನಿಗೆ ಆತ್ಮ ಅಂತ ಕರೆದ್ರು. ಆದರೆ ಈ ಆತ್ಮನಿಗೆ ನಾವು ಎಷ್ಟು ಪದಗಳನ್ನ ಬಾಹ್ಯ ರೂಪವಾಗಿ ಕೊಡ್ತೇವೆ, ಪದಗಳನ್ನು ಅರ್ಪಿಸ್ತೇವೆ, ಅಷ್ಟು ಪದಗಳೆಲ್ಲ ಅವು ಆತ್ಮನ ಹೆಸರುಗಳಲ್ಲ, ಆತ್ಮನ ಪದಗಳು ಮಾತ್ರ ಅವು. ಮುಕುಟ ಅನ್ನೋದು ಇದು ಪದದ ಹೆಸರೇ ವಿನಃ ಮುಕುಟ ಅನ್ನತಕ್ಕಂಥದ್ದು ಇದು ಪುದ್ಗಲ್ ದ್ರವ್ಯ ಅಲ್ಲ. ಪುದ್ಗಲ್ ದ್ರವ್ಯದ ಪದ. ಇದಕ್ಕೆ ನಾವು ಪರ್ಯಾಯ ಅನ್ನಬೇಕು ಅಂತಂದ್ರೆ ಅನ್ನಬಹುದು. ಆದರೆ ಪರ್ಯಾಯ ಪದ, ಅವಸ್ಥೆ ಕಿಂಚಿತ್ ಸಮಯದವರೆಗೆ ಇರತಕ್ಕಂತಹ ಒಂದು ಸಮಯೋಚಿತ ಪದ, ಸಮಯೋಚಿತ ಅವಸ್ಥೆ ಅಂದ್ರೂ ಅನ್ನಬಹುದು. ಮುಕುಟ ಎದರದ್ದು? ಬಂಗಾರದ್ದು. ಬಂಗಾರಿದೆಯಲ್ಲ ಮುಕುಟ ಅವಸ್ಥೆಯಲ್ಲಿ, ಬಂಗಾರಿದೆ. ಮುಕುಟವನ್ನು ಮುರಿದು ನಾವು ಬಂಗಾರದ ಕಲಶವನ್ನು ತಯಾರು ಮಾಡಬಹುದು. ಮುಕುಟವನ್ನು ಮುರಿಯುವಾಗ ಮುಕುಟ ಅನ್ನತಕ್ಕಂತಹ ಪದವಿಯ ಮೇಲಿಂದ ಆ ಮುಕುಟವನ್ನು ಕೆಳಗಿಳಿಸಬೇಕು. ನಿನ್ನ ಅಧ್ಯಕ್ಷ ಪದವನ್ನ ರಾಜೀನಾಮೆ ಕೊಟ್ಟು ದೂರ ಆಗು, ನೀನು ನಿನ್ನ ಪದದಿಂದ ಇಳಿ, ಏಕೆಂದ್ರೆ ಈ ಪದವನ್ನ ಚೇಂಜ್ ಮಾಡಿ ಇನ್ನೊಂದು ವಸ್ತುವಿಗೆ ಕೊಡುವುದಿದೆ. ಮುಕುಟ ಬೇಡವಾಯಿತು, ಕಲಶ ಬೇಕಾಯಿತು. ಮುಕುಟ ಬೇಡ ಅನ್ನತಕ್ಕಂತಹ ಮನುಷ್ಯನಿಗೆ ಬೇಕಾದದ್ದೇನು? ಕಲಶ. ಮುಕುಟವನ್ನು ಮುರಿದು ಕಲಶ ಮಾಡುವಾಗ ಯಾವ ಪರ್ಯಾಯದ ಉತ್ಪತ್ತಿ ಮತ್ತು ಯಾವ ಪರ್ಯಾಯದ ವಿನಾಶ ಆ ಬಂಗಾರ ಅನ್ನತಕ್ಕಂತಹ ಪುದ್ಗಲ ದ್ರವ್ಯದಲ್ಲಿ ಆಯಿತು? ಮುಕುಟ ಪರ್ಯಾಯದ ವ್ಯಯ ಆಯಿತು, ಕಳಸ ಪರ್ಯಾಯದ ಉತ್ಪತ್ತಿ ಆಯಿತು. ವರ್ತಮಾನ ಪರ್ಯಾಯ ಈಗ ಕಳಸ, ಭೂತ ಪರ್ಯಾಯ ಈಗ ಮುಕುಟ. ಇನ್ನು ಆ ಬಂಗಾರ ಮುಕುಟ ಇರುವಕ್ಕಿಂತ ಮುಂಚಿತವಾಗಿ ಮತ್ಯಾವುದೋ ಅವಸ್ಥೆಯಲ್ಲಿ, ಯಾವುದಾದ್ರೂ ಒಂದು ಅವಸ್ಥೆಯಲ್ಲಿ ಇದ್ದಿರಬಹುದು, ಇರಲೇಬೇಕು. ಬಂಗಾರ ಇದೆ ಅಂದ ಮೇಲೆ ಅದಕ್ಕೆ ಒಂದು ಪರ್ಯಾಯನೂ ಇದೆ, ಅದಕ್ಕೊಂದು ಪದನೂ ಇದೆ, ಇರಲೇಬೇಕು. ಪ್ರತಿಯೊಂದು ವಸ್ತು, ಪ್ರತಿಯೊಂದು ಪುದ್ಗಲ ದ್ರವ್ಯ ತನ್ನ ಪರ್ಯಾಯಗಳಿಂದ ಅನಂತ ಪರ್ಯಾಯಗಳನ್ನು ಕಳೆದುಕೊಂಡು ಇಲ್ಲಿಯ ತನಕ ಬಂದಿದೆ. ಆ ಬಂಗಾರ ಮೂಲದಲ್ಲಿ ಎಲ್ಲಿತ್ತು ಅಂತಂದ್ರೆ ಅದು
ಖಣಿಯಲ್ಲಿತ್ತು. ಖಣಿಯಲ್ಲಿರತಕ್ಕಂತಹ ಬಂಗಾರಕ್ಕೆ ಬೆಲೆ ಇರಲಿಲ್ಲ. ಖಣಿಯಲ್ಲಿರತಕ್ಕಂತಹ ಬಂಗಾರವನ್ನು ತೆಗೆಯುವಂತಹ ಜನರು ಖಣಿಯಲ್ಲಿ ಅದನ್ನ ಕಾಲ್ ಕೆಳಗೆ ತುಳಿಯುತ್ತಿದ್ರು. ಆದರೆ ಮುಕುಟ ಮಾಡಿದ ನಂತರ, ಮುಕುಟ ತಯಾರಾದ ನಂತರ ಅದನ್ನ ಮಸ್ತಕದ ಮೇಲೆ ಇಟ್ಕೊಂಡ್ರು. ಕಲಶವನ್ನ ಮಾಡಿಕೊಂಡ ನಂತರ ಅದನ್ನ ಕೈಯಲ್ಲಿ ತಕ್ಕೊಂಡು ಸತ್ಪಾತ್ರರಿಗೆ ಅದರ ಸತ್ಕಾರ ಮಾಡುವುದರ ಸಲುವಾಗಿ ಅದರ ಮೇಲೆ ಒಂದು ಶ್ರೀಫಲವನ್ನು ಇಟ್ಟು ಬಂಗಾರದ ಕಲಶದಿಂದ ಅತ್ರ ತಿಷ್ಟ ತಿಷ್ಟ ಸತ್ಪಾತ್ರರನ್ನ ಪಡಗಾಯಿಸಿಕೊಂಡ್ರು. ಏನಿದೆ ಇಲ್ಲಿ? ಇಲ್ಲಿ ಪುದ್ಗಲ ವಸ್ತು ಇದೆ. ಯಾವ ಪುದ್ಗಲ ವಸ್ತು ಖಣಿಯಲ್ಲಿದ್ದಾಗ ಬೆಲೆ ಇರಲಿಲ್ಲ, ಅದು ತನ್ನ ವಿಶಿಷ್ಟ ಪರ್ಯಾಯದ ಅವಸ್ಥೆಗೆ ಬಂದಾಗ ಅದಕ್ಕೆ ಬೆಲೆ ಬಂತು. ಅದಕ್ಕೆ ಬೆಲೆ ಬಂತು. ನಾವೆಲ್ಲರೂ ಖಣಿಯಲ್ಲಿರತಕ್ಕಂತಹ ಬಂಗಾರದಂತೆ ಇರುವ ಜೀವ ತತ್ವವಾಗಿದ್ದೇವೆ, ಜೀವ ದ್ರವ್ಯ. ನಾವು ಅನಾದಿ ಕಾಲದ ಹಿಂದೆ ನಾವು ನಮ್ಮ ಜೀವತ್ವವನ್ನು ಬಿಟ್ಟು ಎಂದೂ ನಾಶವಾಗಿಲ್ಲ. ಮೊದಲು ಜೀವಿದ್ದೇವೆ, ವರ್ತಮಾನದಲ್ಲೂ ಜೀವ ಸ್ವರೂಪದಲ್ಲಿದ್ದೇವೆ, ಭಾವಿ ಪರ್ಯಾಯದಲ್ಲೂ ಕೂಡ ನಾವು ಜೀವಾಗಿನೇ ಉಳಿಯೋರಿದ್ದೇವೆ. ಜೀವ ಪುದ್ಗಲಾಗಲಿಕ್ಕೆ ಸಾಧ್ಯವಿಲ್ಲ, ಪುದ್ಗಲ ಜೀವಾಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ಈ ಆತ್ಮ ಅನಾದಿ ಕಾಲದಿಂದ ದೇಹಧಾರಿಯಾಗಿ ಯಾವಾಗ ನಿಗೋಧದಲ್ಲಿದ್ದನೋ ಆವಾಗ ಜೀವಗಳ ಖಣಿಯಲ್ಲಿದ್ದ. ಜೀವಗಳ ಖಣಿ ಅಂದರೆ ಯಾವುದು? ನಿಗೋಧ. ಬಂಗಾರದ ಖಣಿ ಹೇಗಿರ್ತದೆ ಅಲ್ಲ, ಬಂಗಾರ ಖಣಿಯಲ್ಲಿ ಹೇಗೆ ಸಾಕಷ್ಟು ಸಿಗ್ತದೆಯಲ್ಲ ಕೆಲವೊಂದು ಪ್ರದೇಶಗಳಲ್ಲಿ, ಹಾಗೆ ಹೆಚ್ಚಿಂದ ಹೆಚ್ಚು ಜೀವಗಳ ಸಂಖ್ಯೆ ಇದೆ ಅಂತಂದ್ರೆ ಎಲ್ಲಿದೆ? ನಿಗೋಧ ಅವಸ್ಥೆಯಲ್ಲಿದೆ. ನಿಗೋಧ ಅವಸ್ಥೆಯಲ್ಲಿದ್ದಿರತಕ್ಕಂತಹ ಜೀವಕ್ಕೆ ಯಾವುದಾದ್ರೂ ಬೆಲೆ ಇತ್ತೇನು? ಯಾವುದೂ ಬೆಲೆ ಇರಲಿಲ್ಲ. ಆದರೆ ಅದೇ ನಿಗೋಧಿ ಜೀವ ಮರಣ ಹೊಂದಿ ನೇರವಾಗಿ ಮನುಷ್ಯಗತಿಗೆ ಬಂತು. ಮನುಷ್ಯಗತಿಗೆ ಬಂತು. ಮನುಷ್ಯಗತಿಯಲ್ಲಿ ಬಂದು ಆ ನಿಗೋಧಿ ಜೀವ ಮನುಷ್ಯಾಗಿ ಸ್ವಲ್ಪ ತನ್ನ ಜ್ಞಾನವನ್ನ ಬೆಳೆಸಿಕೊಂಡು ವಿಚಾರವಂತಿಕೆಯಿಂದ ತನ್ನ ಬದುಕಿನ ರಹಸ್ಯವನ್ನ ಅರ್ಥ ಮಾಡಿಕೊಂಡು ಅದು ಮನುಷ್ಯ ಪರ್ಯಾಯದಲ್ಲಿ ಒಳ್ಳೆಯ ಪದವಿಗೆ ಬಂತು. ಯಾವ ಪದವಿಗೆ ಬಂತು? ಮೊದಲು ಜೀವ ತಾನು 4ನೇ ಗುಣಸ್ಥಾನದ ಪದವಿಗೆ ಬಂತು. ಯಾವ ಪದ ಅದು? ಅವಿರತ ಸಮ್ಯಕ್ತ್ವದ ಪದ. ಸಮ್ಯಕ್ ದೃಷ್ಟಿಯಾಯಿತು. ನಿಗೋಧದಲ್ಲಿತ್ತು, ಖಣಿಯಲ್ಲಿತ್ತು, ಬೆಲೆ ಇರಲಿಲ್ಲ. ಈಗ 1ನೇ ಗುಣಸ್ಥಾನವನ್ನು ದಾಟಿ 2ನೇ ಗುಣಸ್ಥಾನವನ್ನು ದಾಟಿ 3ನೇ ಗುಣಸ್ಥಾನವನ್ನು ದಾಟಿ ಯಾವ ಗುಣಸ್ಥಾನಕ್ಕೆ ಬಂತು? 4ನೇ ಗುಣಸ್ಥಾನಕ್ಕೆ ಬಂತು. ಅದಕ್ಕೊಂದು ಪದ ಪ್ರಾಪ್ತವಾಯಿತು, ಧರ್ಮಪದ. ಧರ್ಮಪದ ಪ್ರಾಪ್ತವಾಯಿತು. ಯಾವ ಧರ್ಮ? ಸಮ್ಯಕ್ತ್ವ ಧರ್ಮ. ಈ ಸಮ್ಯಕ್ತ್ವ ಧರ್ಮ ಪದ ಪ್ರಾಪ್ತ ಆಗುವುದರ ಜೊತೆಗೆ ಮತ್ತೊಂದು ಪದ ಪ್ರಾಪ್ತವಾಯಿತು. ಅದು ಫ್ರೀಯಾಗಿ ಬಂತು, ಜೊತೆಯಲ್ಲಿ ಬಂತು. ಒಂದು ಪದವನ್ನ ಪುರುಷಾರ್ಥಪೂರ್ವಕವಾಗಿ ಪ್ರಾಪ್ತ ಮಾಡಿಕೊಂಡಿತು. ಆದರೆ ಅದರ ಜೊತೆಯಲ್ಲಿ
ಫ್ರೀಯಾಗಿ ಬರತಕ್ಕಂತಹ ಪದ ಯಾವುದು? ಸಮ್ಯಕ್ ಜ್ಞಾನ. ಸಮ್ಯಕ್ ದೃಷ್ಟಿಯಾಗುವವರು ಕೇವಲ ಸಮ್ಯಕ್ ದೃಷ್ಟಿ ಅಷ್ಟೇ ಆಗುಲ್ಲ, ಜೊತೆಯಲ್ಲಿ ಜ್ಞಾನಿನೂ ಆಗ್ತಾರೆ. ನಮಗೆ ಸಮ್ಯಕ್ತ್ವ ಪ್ರಾಪ್ತವಾಗುವಾಗ ಸಮ್ಯಕ್ ಜ್ಞಾನವೂ ಕೂಡ ಪ್ರಾಪ್ತವಾಗುತ್ತೆ. ಇನ್ನು ಮತ್ತೊಂದು ಪದ ಬೇಕು ಅಂತಂದ್ರೆ ಎಕ್ಸ್ಟ್ರಾ ಪುರುಷಾರ್ಥ ಇನ್ನೂ ಮಾಡಬೇಕು. ಎಂಥ ಎಕ್ಸ್ಟ್ರಾ ಪುರುಷಾರ್ಥ? ಚಾರಿತ್ರ ಮೋಹನೀಯ ಕರ್ಮಗಳನ್ನ ಜಯಿಸಿ ನಾವು ಸಂಯಮ ಪದವನ್ನ ಧರಿಸಬೇಕು. ಚಾರಿತ್ರ ಪದಕ್ಕೆ ಸಂಪೂರ್ಣ ಘಾತವನ್ನು ಮಾಡತಕ್ಕಂತಹ ಶಕ್ತಿಗಳನ್ನ, ಅವಿರತ ಭಾವಗಳನ್ನು ಜಯಿಸಿ ನಾವು ಭಾವ ಸಂಯಮವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು. ಈ ಭಾವ ಸಂಯಮ ಯಾವಾಗ ನಮಗೆ ಪ್ರಾಪ್ತವಾಯಿತೋ ಆವಾಗ ಇನ್ನಿಷ್ಟು ಬೆಲೆ ಹೆಚ್ಚಾಯಿತು ಈ ಆತ್ಮನಿಗೆ. ನಿಗೋಧದಲ್ಲಿತ್ತು, ಬೆಲೆ ಇರಲಿಲ್ಲ. ದ್ವಿಂದ್ರಿಯ ಆಯಿತು, ಬೆಲೆ ಇರಲಿಲ್ಲ. ತ್ರೀಂದ್ರಿಯ, ಚತುರೇಂದ್ರಿಯ, ಪಂಚೇಂದ್ರಿಯ ಅಸೌಜ್ಞಿ ಆಯಿತು, ಬೆಲೆ ಇರಲಿಲ್ಲ. ಸೌಜ್ಞಿ ಪಂಚೇಂದ್ರಿಯ ಆಯಿತು, ತಿರ್ಯಂಚಿಗತಿಯಲ್ಲಿತ್ತು, ಬೆಲೆ ಇರಲಿಲ್ಲ. ತಿರ್ಯಂಚ ಗತಿಯ ಸೌಜ್ಞಿ ಪಂಚೇಂದ್ರಿಯ ಪರ್ಯಾಯದಲ್ಲಿ ಬಂದ ನಂತರ ಅದು ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಂಡಿತು, ಬೆಲೆ ಬಂತು. ದೇವಗತಿಯಲ್ಲಿ ಹೋಯಿತು, ಸಮ್ಯಕ್ತವನ್ನು ಪಡೆಯಿತು, ಬೆಲೆ ಬಂತು. ನರಕದಲ್ಲಿ ಸೇರಿದ್ರೂ ಕೂಡ ಸಮ್ಯಕ್ತವನ್ನು ಪಡೆಯಿತು, ಬೆಲೆ ಬಂತು. ಈ ಆತ್ಮನಿಗೆ ಬೆಲೆ ಬರಬೇಕು. ಎರಡು ವಿಷಯದಲ್ಲಿ ಮೊದಲು ಬೆಲೆ ಬರಬೇಕು, ಆಮೇಲೆ ಮೂರನೇ ವಿಷಯದಲ್ಲಿ ಬೆಲೆ ಬರುತ್ತೆ. ಇಲ್ಲ ಅಂತಂದ್ರೆ ಮೂರೂ ತರದಿಂದ ಒಮ್ಮೆ ಬೆಲೆ ಬಂತು ಅಂತಂದ್ರೆ ಆ ಆತ್ಮ ಸರ್ವಶ್ರೇಷ್ಠ. ಎಲ್ಲಿ ಸಂಯಮವಿದೆಯೋ ಅಲ್ಲಿ ಉತ್ತಮ ಬ್ರಹ್ಮಚರ್ಯ ಇದೆ. ಉತ್ತಮ ಸಂಯಮಕ್ಕಾಗಿ ಶ್ರಮಿಸುವಂತಹ ಆತ್ಮ ಎಕ್ಸ್ಟ್ರಾ ಉತ್ತಮ ಬ್ರಹ್ಮಚರ್ಯಕ್ಕಾಗಿ ಶ್ರಮಿಸುವಂತಹ ಅವಶ್ಯಕತೆ ಏನೂ ಇಲ್ಲ. ಕೇವಲ ಇಷ್ಟನ್ನೇ ಮಾಡಿದರೆ ಸಾಕು. ಉತ್ತಮ ಸಂಯಮವನ್ನು ಧರಿಸಿಕೊಂಡು ತನ್ನಾತ್ಮನಲ್ಲಿ ತಲ್ಲೀನನಾಗತಕ್ಕಂತಹ ಪುರುಷಾರ್ಥ ಮಾಡಿದರೆ ಸಾಕು. ವ್ಯವಹಾರ ಉತ್ತಮ ಬ್ರಹ್ಮಚರ್ಯ ಪೂರ್ವಕ ನಿಶ್ಚಯ ಉತ್ತಮ ಬ್ರಹ್ಮಚರ್ಯದಲ್ಲಿ ಪ್ರವೇಶ ಮಾಡಬಹುದು. ಬ್ರಹ್ಮ ಅಂದರೆ ಆತ್ಮ. ಆತ್ಮ ಆತ್ಮನಲ್ಲಿ ಪ್ರವೇಶ ಮಾಡಿ ಇರುವುದಕ್ಕೆ ಉತ್ತಮ ಬ್ರಹ್ಮಚರ್ಯ ಅನ್ನುತ್ತಾರೆ. ಆತ್ಮ ಪರವಸ್ತುಗಳಿಂದ ಪ್ರಭಾವಿತನಾಗಿ ತಿರ್ರನೇ ಸಂಸಾರದಲ್ಲಿ ತಿರುಗುತ್ತಿರುವಾಗ ಅದು ಅದರ ಬ್ರಹ್ಮಚರ್ಯದ ಲಕ್ಷಣ ಅಲ್ಲ. ಪರವಸ್ತುಗಳೆಲ್ಲ ಪುದ್ಗಲ ವಸ್ತುಗಳ ಸೌಂದರ್ಯಕ್ಕಾಗಿ ಮರಳಾಗಿ ಇದು ಸುಂದರ, ಇದು ಅಸುಂದರ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ದೊಡ್ಡದು, ಇದು ಸಣ್ಣದು, ಇದು ಉಪಕಾರಿ, ಇದು ಅಪಕಾರಿ ಅನ್ನುವಂತಹ ವಿಕಾರಿ ಭಾವಗಳು ಚೇತನ ಆತ್ಮನಲ್ಲಿ ರಾಗಾದಿ ರೂಪದಿಂದ ಅನಾದಿ ಕಾಲದಿಂದ ಉತ್ಪನ್ನವಾಗ್ತಾ ಇವೆ. ಈ ರಾಗಾದಿ ಭಾವಗಳು ಹೆಚ್ಚಿಂದ ಹೆಚ್ಚು ಒಂದು ಪುದ್ಗಲ ದ್ರವ್ಯದ ಆಶ್ರಯದಿಂದ ಉತ್ಪನ್ನ ಆಗ್ತವೆ. ರಾಗಾದಿ ಭಾವಗಳಿಂದ ಸಂಯಮ, ಉತ್ತಮ ಸಂಯಮಕ್ಕೆ ವಿನಾಶ ಇದೆ. ಉತ್ತಮ ಸಂಯಮ ವಿನಾಶವಾಗುವುದರಿಂದ ಉತ್ತಮ ಬ್ರಹ್ಮಚರ್ಯಕ್ಕೂ ವಿನಾಶ ಇದೆ. ವಾಸ್ತವಿಕ ಬ್ರಹ್ಮಚರ್ಯ ಯಾವುದು ಅಂತಂದರೆ, ಯಾವುದು ಸಮ್ಯಕ್ತ್ವ ಜ್ಞಾನ ಮತ್ತು ಸಂಯಮದೊಂದಿಗೆ ಇದೆಯೋ ಅದೇ ಉತ್ತಮ ಬ್ರಹ್ಮಚರ್ಯ.
ಇಂಥ ಚೇತನ ಆತ್ಮಗಳು ಏನನ್ನ ಜಯಿಸಿರ್ತಾರೆ ಅಂತಂದ್ರೆ ದರ್ಶನ ಮೋಹಿನಿ ಕರ್ಮವನ್ನ, ಚಾರಿತ್ರ ಮೋಹಿನಿ ಕರ್ಮವನ್ನ ಜಯಿಸಿಬಿಟ್ಟಿರ್ತಾರೆ. ದರ್ಶನ ಮೋಹಿನಿಯ ಕರ್ಮವನ್ನ ಜಯಿಸುವುದರಿಂದ ಆ ಆತ್ಮರಲ್ಲಿ ಅಜ್ಞಾನತನವೆಲ್ಲ ನಾಶ ಆಗಿ ಹೋಗಿರುತ್ತೆ. ಭೇದ ವಿಜ್ಞಾನ ಪ್ರಾಪ್ತವಾಗಿರುತ್ತೆ. ಭೇದ ವಿಜ್ಞಾನದಿಂದ ಈ ಜಗತ್ತು ನನ್ನಿಂದ ಬೇರೆ, ನನ್ನ ಅಸ್ತಿತ್ವ ಬೇರೆ ಮತ್ತು ಈ ಜಗತ್ತಿನ ಪರದ್ರವ್ಯಗಳ ಅಸ್ತಿತ್ವ ಬೇರೆ, ನಾನು ಬೇರೆ, ಈ ಜಗತ್ತಿನ ಪರ ವಸ್ತುಗಳನ್ನ ನಾನು ನನ್ನ ಕಣ್ಣಿನಿಂದ ನೋಡಿದ ನಂತರ ಉತ್ಪನ್ನವಾಗತಕ್ಕಂಥ ರಾಗಾದಿ ಭಾವಗಳು, ಆ ರಾಗಾದಿ ಭಾವಗಳು ಕೂಡ ಬೇರೆ. ನಾನು ಕ್ರೋಧನಲ್ಲ, ನಾನು ಮಾನನೂ ಅಲ್ಲ, ನಾನು ಮಾಯಾನೂ ಅಲ್ಲ, ನಾನು ಲೋಭನೂ ಅಲ್ಲ, ನಾನು ಮತ್ತೇನಲ್ಲ, ನಾನು ಹಾಸ್ಯನಲ್ಲ, ಶೋಕನಲ್ಲ, ರತಿಯಲ್ಲ, ನಾನು ಅರತಿಯಲ್ಲ, ನಾನು ಸ್ತ್ರೀನೂ ಅಲ್ಲ, ನಾನು ಪುರುಷನೂ ಅಲ್ಲ, ನಾನು ನಪುಂಸಕನೂ ಅಲ್ಲ, ನಾನು ಕೇವಲ ಚೇತನ ಆತ್ಮ. ಈ ಚೇತನ ಆತ್ಮನಿಗೆ ಯಾವ ಲಿಂಗಗಳೂ ಇಲ್ಲ. ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಇವೆಲ್ಲ ಲಿಂಗಭೇದಗಳು ಸಂಸಾರದ ಪರ್ಯಾಯಗಳು. ದೇಹಧಾರಿ ಜೀವಿಗೆ ಉತ್ಪನ್ನವಾಗತಕ್ಕಂತಹ ಈ ಸಂಸಾರದ ಪರ್ಯಾಯಗಳು ಇದು ಚೇತನ ಆತ್ಮನ ಶರೀರದ ಪರ್ಯಾಯಗಳು. ಈ ಶರೀರ ಪರ್ಯಾಯ ನಾನಲ್ಲ. ಇದು ಗೊತ್ತಾಗಬೇಕು ಬಿಡು. ನೀನ್ಯಾರು ಅಂತ ಕೇಳಿದಾಗ ನಾವೇನು ಉತ್ತರ ಕೊಡ್ತೀವಿ? ನಾನು ಪುರುಷ. ನೀನ್ಯಾರು? ನಾನು ಸ್ತ್ರೀ. ನೀನ್ಯಾರು? ನಾನು ನಪುಂಸಕ. ಚೇತನ ಆತ್ಮ ಸ್ತ್ರೀ ಆಗಲಿಕ್ಕೆ ಸಾಧ್ಯತೆ ಏನು? ಚೇತನ ಆತ್ಮ ಪುರುಷ ಆಗಲಿಕ್ಕೆ ಸಾಧ್ಯತೆ ಏನು? ಸ್ತ್ರೀ, ಪುರುಷ, ನಪುಂಸಕತ್ವ ಇವೆಲ್ಲ ಆತ್ಮನ ಪರ್ಯಾಯಗಳಿವೆ ವಿನಃ ಆತ್ಮನ ಸ್ವರೂಪಗಳಲ್ಲ. ಒಂದು ಆತ್ಮ ಸ್ತ್ರೀಯಾಗಿ ಹುಟ್ಟಿತು ಅಂತಂದ್ರೆ ಸ್ತ್ರೀಯಾಗಿಯೇ ಅನಾದಿ ಕಾಲದವರೆಗೆ ಇರ್ತದೆ ಅಂತ ಯಾವ ನಿಯಮನೂ ಇಲ್ಲ. ದೇಹಧಾರಿಯಾಗಿ ಜೀವಿಸುವ ತನಕ ಅದು ಕೆಲವೊಮ್ಮೆ ಸ್ತ್ರೀ ಆಗಬಹುದು, ಕೆಲವೊಮ್ಮೆ ಪುರುಷವಾಗಬಹುದು, ಕೆಲವೊಮ್ಮೆ ನಪುಂಸಕವಾಗಬಹುದು. ಇಂಥ ಪರ್ಯಾಯಗಳನ್ನು ಧರಿಸ್ತಾ ಮೂರೂ ಪರ್ಯಾಯಗಳನ್ನು ಅನುಭವಿಸ್ತಾ ಯಾವುದಾದ್ರೂ ಒಂದು ಕಾಲದಲ್ಲಿ ಭಗವಂತನ ಉಪದೇಶದಿಂದ ಅಥವಾ ಗುರುವಿನ ಉಪದೇಶದಿಂದ ತನ್ನ ಚೇತನ ಆತ್ಮನ ಬಗ್ಗೆ, ಸ್ವರೂಪದ ಬಗ್ಗೆ ಚಿಂತನೆ ಮಾಡಿಕೊಂಡಾಗ ನಾನು ಈ ಮೂರೂ ಅಲ್ಲ ಅನ್ನುವಂತಹ ವಿಷಯ ಗೊತ್ತಾಗಲಿಕ್ಕೆ ಸಾಧ್ಯದೆಯೋ ಅಥವಾ ಇಲ್ಲ? ಸಾಧ್ಯ ಇದೆ. ಅದಕ್ಕಾಗಿ ನಾವು ಏನು ಚಿಂತನೆ ಮಾಡಬೇಕು ಅಂತಂದ್ರೆ, ನಾನು ಪುರುಷನಲ್ಲ ಅಂದ ಮೇಲೆ ಪುರುಷ ಪರ್ಯಾಯದ ಅನುಭೂತಿ ಆಗತಕ್ಕಂಥದ್ದು ಇದು ನಾನಲ್ಲ, ಅದು ನನ್ನ ಸ್ವರೂಪ ಅಲ್ಲ. ಸ್ತ್ರೀ ಪರ್ಯಾಯದ ಅನುಭೂತಿ ಅದು ನಾನಲ್ಲ, ಅದು ನನ್ನ ಸ್ವರೂಪ ಅಲ್ಲ. ಸಂಸಾರದಲ್ಲಿ ಅನಂತ ಜೀವರಾಶಿಗಳು ಈ ಮೂರು ಪರ್ಯಾಯಗಳಲ್ಲಿವೆ. ಆದರೆ ಹೆಚ್ಚಿಂದ ಹೆಚ್ಚು ಜೀವರಾಶಿ ಈ ಮೂರು ಪರ್ಯಾಯಗಳಲ್ಲಿಯ ಯಾವ ಪರ್ಯಾಯದಲ್ಲಿವೆ ಸ್ವಲ್ಪ ಚಿಂತನೆ ಮಾಡಿಕೊಳ್ಳಿ. ಸ್ತ್ರೀ, ಪುರುಷ, ನಪುಂಸಕ ಮೂರು ಪರ್ಯಾಯಗಳಿವೆ ದೇಹಕ್ಕೆ. ಪುರುಷ ಪರ್ಯಾಯದ ಜೀವರಾಶಿ ಜಾಸ್ತಿ ಇದೆಯೋ, ಸ್ತ್ರೀ ಪರ್ಯಾಯದ ಜೀವರಾಶಿ ಜಾಸ್ತಿ ಇದೆಯೋ, ಅಥವಾ ನಪುಂಸಕ ಪರ್ಯಾಯದ ಜೀವರಾಶಿ? ಅಂದರೆ ಯಾವ್ಯಾವ ಜೀವಗಳು ನಪುಂಸಕ ಪರ್ಯಾಯದಲ್ಲಿವೆ? ಏಕೇಂದ್ರಿಯ ಜೀವಗಳೆಲ್ಲ ನಪುಂಸಕ.
ದ್ವಿಂದ್ರಿಯ ಜೀವಗಳೆಲ್ಲ ನಪುಂಸಕ, ತ್ರೀಂದ್ರಿಯ ಜೀವಗಳೂ ಕೂಡ ನಪುಂಸಕ, ಚತುರಿಂದ್ರಿಯ ಜೀವಗಳೂ ಕೂಡ ನಪುಂಸಕ. ಒಂದೇ ವೇದ ಈ ಜೀವಗಳಿಗೆ, ಒಂದೇ ವೇದ. ಪಂಚೇಂದ್ರಿಯ ಜೀವಗಳಲ್ಲೂ ಕೂಡ ಅಸೌಜ್ಞಿ ಪಂಚೇಂದ್ರಿಯ ತಿರ್ಯಂಚ ಜೀವಗಳಲ್ಲಿ 3 ವೇದ ಇದೆ. ಸ್ತ್ರೀವೇದ, ಪುರುಷ ವೇದ, ನಪುಂಸಕ ವೇದ. ನರಕದಲ್ಲಿ ನಾರ್ಕಿ ಜೀವಗಳು ಎಲ್ಲ ನಪುಂಸಕ ವೇದವನ್ನು ಧಾರಣೆ ಮಾಡಿರತಕ್ಕಂತಹ ಜೀವಗಳು. ಆಮೇಲೆ ದೇವಗತಿಯಲ್ಲಿ 2 ವೇದಗಳಿವೆ, ಸ್ತ್ರೀವೇದ, ಪುರುಷ ವೇದ. ಮನುಷ್ಯಗತಿಯಲ್ಲಿ 3, ತಿರ್ಯಂಶಗತಿಯಲ್ಲಿ ಮನುಷ್ಯಗತಿಯಲ್ಲಿ 3 ವೇದಗಳು, ದೇವಗತಿಯಲ್ಲಿ 2 ವೇದಗಳು, ನರಕಗತಿಯಲ್ಲಿ ಒಂದೇ ವೇದ. ಆದರೆ ಈ ಎಲ್ಲಾ ಜೀವರಾಶಿಯಲ್ಲಿ ಯಾವ ವೇದವುಳ್ಳ ಜೀವರಾಶಿ ಜಾಸ್ತಿ ಇದೆ? ನಪುಂಸಕ ವೇದ. ಯಾಕೆ? ಇಲ್ಲಿ ಏಕೇಂದ್ರಿಯ ಜೀವಗಳ ರಾಶಿ ಎಷ್ಟಿದೆ ಅಂತಂದ್ರೆ ಅನಂತ ಜೀವರಾಶಿ ಇದೆ. ನಾವು ನಿಗೋಧದಲ್ಲಿರುವಾಗ ನಮ್ಮ ಶರೀರದ ಹೆಸರು ಸಾಧಾರಣ ವನಸ್ಪತಿ ಕಾಯಿಕ ಅಂತಿತ್ತು. ಸಾಧಾರಣ ವನಸ್ಪತಿ ಶರೀರ ಅಂತ ನಮ್ಮ ಶರೀರದ ಹೆಸರಿತ್ತು. ನಾವು ಆ ಶರೀರದಲ್ಲಿ ಚೇತನಾತ್ಮ ಹುಟ್ಟಿಕೊಂಡು ಒಂದು ಶ್ವಾಸದಲ್ಲಿ 18 ಸಲ ಜನ್ಮ ಮರಣವನ್ನ ಮಾಡ್ತಾ ಇದ್ದೀವಲ್ಲ. ಆ ಒಂದು ಶರೀರದಲ್ಲಿ ನಮ್ಮ ಸಂಗಡ ನಪುಂಸಕ ವೇದವನ್ನು ಹೊಂದಿರತಕ್ಕಂತಹ, ನಪುಂಸಕ ವೇದದ ಉದಯದಿಂದ ಬಂದು ಜನ್ಮ ತಾಳತಕ್ಕಂತಹ ಜೀವರಾಶಿಗಳ ಸಂಖ್ಯೆ ಎಷ್ಟಿತ್ತು ಅಂತಂದ್ರೆ ನಾವು ಒಬ್ಬರೇ ಹುಟ್ಟುತ್ತಿರಲಿಲ್ಲ. ನಾವು ಬರುವಾಗ ನಮ್ಮ ಜೊತೆಯಲ್ಲಿ ಅನಂತ ಜೀವರಾಶಿ ಸಾಧಾರಣ ವನಸ್ಪತಿ ನಿಗೋಧ ಪರ್ಯಾಯದ ಉದಯದಿಂದ ಅದು ನಿಗೋಧ ಶರೀರದಲ್ಲಿ ಬಂದು ಜನ್ಮ ತಾಳಿತು. ನಿಗೋಧದಲ್ಲಿ ನಾವು ಜನ್ಮ ತಾಳುವಂತಹ ಕಾಲದಲ್ಲಿ ನಮ್ಮ ಜೊತೆಯಲ್ಲಿ ಬರುವಂತಹ ಆತ್ಮರ ಸಂಖ್ಯೆ ಎಷ್ಟು? ಅನಂತ ಜೀವಗಳು ಏಕಕಾಲಕ್ಕೆ ಒಂದೇ ಶರೀರದಲ್ಲಿ ಜನ್ಮ ತಾಳಕ್ಕೆ ಬಂದುಬಿಟ್ಟು ಶರೀರ ಒಂದು, ಆತ್ಮ ಅನಂತ. ವೇದದ ಅಪೇಕ್ಷೆಯಿಂದ ಪುರುಷ ವೇದದ ಒಂದೂ ಜೀವ ಅದರೊಳಗಿಲ್ಲ, ಸ್ತ್ರೀ ಪರ್ಯಾಯದ ಒಂದೂ ಜೀವ ಅದರೊಳಗಿಲ್ಲ. ನಪುಂಸಕ ದೇಹ ಅಪೇಕ್ಷೆಯಿಂದಲೂ ಕೂಡ ನಪುಂಸಕ ಜೀವ, ಭಾವವೇದದ ಅಪೇಕ್ಷೆಯಿಂದಲೂ ಕೂಡ ನಪುಂಸಕ ವೇದವುಳ್ಳ ಜೀವ. ಅವೆರಡೂ ಬಂದಿವೆ. ನಿಗೋಧ ಶರೀರ ಒಂದು, ಜೀವಿಗಳ ಸಂಖ್ಯೆ ಅನಂತ. ಒಂದು ಶ್ವಾಸ ತಕ್ಕೊಂತು ಅಂತಂದ್ರೆ ಅನಂತ ಜೀವಿಗಳಿಗೆ ಶ್ವಾಸ ಸಿಕ್ಕಿತು. ಒಂದು ಜೀವ ಶ್ವಾಸ ಬಿಟ್ಟಿತು ಅಂತಂದ್ರೆ ಅನಂತ ಜೀವಗಳು ಶ್ವಾಸವನ್ನ ಬಿಡ್ತವೆ. ಒಂದು ಸಾಯಿತು ಅಂತಂದ್ರೆ ಅನಂತ ಜೀವಿಗಳಿಗೆ ಸಾವಾಯಿತು. ಒಂದು ಹುಟ್ಟಿತು ಅಂತಂದ್ರೆ ಅನಂತ ಜೀವಗಳು ಹುಟ್ಟಿದವು. ಒಂದು ಬರ್ತಾ ಇದೆ ಅಂತಂದ್ರೆ ಒಂದೇ ಬರ್ತಾ ಇಲ್ಲ, ಅನಂತ ಬರ್ತಾ ಇದೆ. ಒಂದು ಹೊರಟಿದೆ ಅಂತಂದ್ರೆ ಅನಂತ ಜೀವಗಳು ಆ ಒಂದು ಶರೀರವನ್ನು ಬಿಟ್ಟು ಎಲ್ಲವೂ ಹೊರಟಿವೆ. ಎಲ್ಲಿ ಹೊರಟಿವೆ?
ಒಂದೇ ಕರಡಿಗೆ ಹೊರಟಿವೇನು? ಇಲ್ಲ, ಬರುವಾಗ ಒಂದೇ ಜಾಗದಲ್ಲಿ ಬಂದಿವೆ. ಸಾಯಂಕಾಲದ ವೇಳೆಯಲ್ಲಿ ಆಕಾಶದಿಂದ ಪಕ್ಷಿಗಳು ಬಂದು ಒಂದು ಮರದ ಮೇಲೆ ನೆಲೆಸುವಂತೆ ಅನಂತ ಜೀವರಾಶಿ ಒಂದು ನಿಗೋದ ಶರೀರದಲ್ಲಿ ಬಂದು ನೆಲೆಸಿ ಅಂತರ ಮುಹೂರ್ತ ಕಾಲ ಕಳೆದು ಆ ದೇಹವನ್ನು ಬಿಟ್ಟು ಹೊರಟಿವೆ. ಎಲ್ಲಿ ಹೊರಟಿವೆ? ಹೊರಡುವಾಗ ಬೇರೆ ಬೇರೆ ಸ್ಥಾನಗಳಲ್ಲಿ ಹೊರಡಬಹುದು, ಬರುವಾಗ ಒಂದೇ ಸ್ಥಾನದಲ್ಲಿ ಬರಬೇಕು. ಬೆಳಗಾದ ನಂತರ ಆ ಮರದ ಮೇಲೆ ಕುಳಿತುಕೊಂಡಿರತಕ್ಕಂತಹ ಪಕ್ಷಿಗಳು ಒಂದೇ ಜಾಗಕ್ಕೆ ಹೋಗ್ತವೇನು? ಇಲ್ಲ, ಬರುವಾಗ ಒಂದೇ ಮರದಲ್ಲಿ ಬಂದು ಕೂತ್ಕೊಳ್ತವೆ. ಹಾಗೆ ನಿಗೋದಿ ಜೀವಗಳು ಯಾವ ಜೀವ ಮನುಷ್ಯ ಪರ್ಯಾಯವನ್ನು ಕಟ್ಟಿಕೊಂಡಿತೋ ಅದು ಮನುಷ್ಯಗತಿಗೆ ಹೋಯಿತು. ಯಾವ ಜೀವ ತ್ರಿಯಂಚ ಪರ್ಯಾಯದ ಪೃಥ್ವಿಕಾಯಿಕ ಅನ್ನತಕ್ಕಂತಹ ಪರ್ಯಾಯವನ್ನು ಕಟ್ಟಿಕೊಂಡಿತೋ ಅದು ಪೃಥ್ವಿಕಾಯಿಕ ಆಯಿತು. ಯಾವುದಕ್ಕೆ ಇಂಥ ಅವಕಾಶ ಸಿಗಲಿಲ್ಲ, ಮತ್ತೆ ಪುನಃ ನಿಗೋದದಲ್ಲಿನೇ ಹುಟ್ಟುವಂತಹ ಅವಕಾಶ ಬಂತೋ ಅದು ಪುನಃ ಮತ್ತೆ ಸಾಧಾರಣ ಶರೀರವನ್ನು ಪಡ್ಕೊಂಡು ಅನಂತ ಜೀವಗಳ ಜೊತೆಯಲ್ಲಿ ಅದೇ ಶರೀರದಲ್ಲಿ ಜನ್ಮ ತಾಳಿತು. ಸಾಧಾರಣ ಶರೀರ, ಅದೇ ಶರೀರ ಅಂತಂದ್ರೆ ಬಿಟ್ಟಿರತಕ್ಕಂಥ ಶರೀರ ಅಲ್ಲ, ಹೊಸ ಶರೀರ, ಆದರೆ ಅದು ಕೂಡ ಸಾಧಾರಣ ಶರೀರದಲ್ಲಿ ಬಂದು ಜನ್ಮ ತಾಳಿತು. ಹೀಗೆ ಅನಂತ ನಿಗೋದ ಜೀವಿಗಳೆಲ್ಲ ಯಾವ ಯಾವ ಗತಿಗೆ ಹೊರಡ್ತವೆ ಅಂತಂದ್ರೆ ಹೊರಡುವಾಗ ಎರಡು ಗತಿಗೆ ಮಾತ್ರ ಹೊರಡ್ತವೆ ನಿಗೋದ ಜೀವಿಗಳು, ಮನುಷ್ಯ ಮತ್ತು ತಿರ್ಯಂಶ, ಎರಡೇ ಗತಿ. ನಿಗೋದಿ ಜೀವಿಗಳು ಮರಣವನ್ನು ಹೊಂದಿ ದೇವಗತಿಯನ್ನು ಪಡಿಲ್ಲ, ನರಕಗತಿಗೆ ಹೋಗುವುದಿಲ್ಲ. ಎರಡು ಗತಿಗಳಲ್ಲಿ ಮಾತ್ರ ಜನ್ಮ ತಾಳ್ತವೆ. ಮನುಷ್ಯ ಇಲ್ಲ ಅಂತಂದ್ರೆ ತಿರ್ಯಂಶ. ಮನುಷ್ಯ ಗತಿಯಲ್ಲಿ ಭೋಗ ಭೂಮಿಯ ಮನುಷ್ಯರಾಗಿ ಜನ್ಮ ತಾಳಲ್ಲ. ಯಾಕೆ? ಭೋಗ ಭೂಮಿಯಲ್ಲಿ ಜನ್ಮ ತಾಳುವ ಜೀವಿಗಳು ದಾನದ ಮಹಿಮೆಯಿಂದ, ದಾನ ಕೊಡುವುದರ ಮಹಿಮೆಯಿಂದ, ಸತ್ಪಾತ್ರ ದಾನದ ಮಹಿಮೆಯಿಂದ ಜನ್ಮ ತಾಳ್ತಾರೆ. ಆದರೆ ನಿಗೋದಿ ಜೀವಕ್ಕೆ ದಾನ ಕೊಡತಕ್ಕಂಥ ಅವಕಾಶ ಏಕೇಂದ್ರೀಯ ಪರ್ಯಾಯದಲ್ಲಿ ಎಲ್ಲಿ ಸಿಗಬೇಕು? ದಾನವನ್ನು ಕೊಡುವವರು ಏಕೇಂದ್ರಿಯ ಜೀವಗಳನ್ನು ದಾನದ ರೂಪದಲ್ಲಿ ಕೊಟ್ಟು ಭೂಮಿಗೆ ಹೋದರು. ಆದಿನಾಥ ಭಗವಂತರಿಗೆ ಶ್ರೇಯಾಂಸ ರಾಜ ದಾನ ಮಾಡಿದ ಯಾವ ರಸ? ಕಬ್ಬಿನ ರಸ. ಕಬ್ಬಿನ ರಸದ ಗಣಿಕೆಯ ಒಂದು ಕಣ್ಣಿನಲ್ಲಿ ಎಷ್ಟು ಜೀವರಾಶಿ ಇದೆ ಗೊತ್ತೇ? ಅನಂತಾನಂತ ಸಾಧಾರಣ ಶರೀರವುಳ್ಳ ಅಸಂಖ್ಯಾತ ಅನಂತ ಜೀವ ಶರೀರಗಳು ಅದರಲ್ಲಿವೆ. ರಸ ಹಿಂಡುವಾಗ ಅವುಗಳ ಹಿಂಸೆ ಇದೆಯೋ ಅಥವಾ ಇಲ್ಲ? ಇದೆ. ಅದನ್ನು ತೆಗೆದು ತೀರ್ಥಂಕರರ ಕೈಯಲ್ಲಿ ಹಾಕಿದ. ಅದರ ಮಹಿಮೆಯಿಂದ ತೀರ್ಥಂಕರಿಗೆ ಆಹಾರವನ್ನು ಕೊಡ್ತಕ್ಕಂತಹ ಜೀವಗಳು ಅದೇ ಭವದಿಂದ ಅಥವಾ ಎರಡನೇ ಭವದಿಂದ ಮೂರನೇ ಭವದಿಂದ ನಿಯಮದಿಂದ ಮುಕ್ತಿಗೆ ಹೋಗ್ತಾರೆ. ಏಕೇಂದ್ರಿಯ ಜೀವ ರಸ ಹಿಂಡಿ ರಸವನ್ನು ಕೊಟ್ಟಿದ್ದಾರೆ. ಆದರೆ ಇಂಥ ದಾನವನ್ನು ಕೊಡ್ತಕ್ಕಂಥ ತೀರ್ಥಂಕರಿಗೆ ದಾನ ಕೊಡ್ತಕ್ಕಂತಹ ಮನುಷ್ಯರು ಮೂರು ಭವದಿಂದ ಮುಕ್ತಿಗೆ ಹೋದರೂ ಸಾಧಾರಣ ಮನುಷ್ಯರು ದಾನವನ್ನು ಕೊಟ್ಟರು ಅಂತಂದ್ರೆ ಆ ಸಾಧಾರಣ ಮನುಷ್ಯರಿಗೆ ಯಾವ ಪರ್ಯಾಯ ಇದೆ? ಮನುಷ್ಯ ಗತಿಯನ್ನು ಕಟ್ಟಿಕೊಂಡ ನಂತರ
ಸತ್ಪಾತ್ರರಿಗೆ ದಾನ ಕೊಡ್ತಕ್ಕಂತಹ ಮನುಷ್ಯರು ಭೋಗಭೂಮಿಯ ಮನುಷ್ಯರಾಗಿ ಜನ್ಮ ತಾಳ್ತಾರೆ. ನೋಡಿ ಎಷ್ಟು ವಿಚಿತ್ರ ಇದೆ. ದಾನ ಕೊಡ್ತಕ್ಕಂತಹ ಮನುಷ್ಯ ಕಬ್ಬಿನ ರಸವನ್ನ ದಾನ ಕೊಟ್ಟಿದ್ದಾನೆ. ಅನಂತ ಅನಂತ ನಿಗೋದಿ ಜೀವಿಗಳು ತಮ್ಮ ಶರೀರವನ್ನು ಬಿಟ್ಟು ಪರಗತಿಗೆ ಹೋಗಿವೆ. ಆ ರಸವನ್ನ ಕೊಟ್ಟಿದ್ದಾನೆ. ಎಲ್ಲಿ ಹೋಗಿದ್ದಾನೆ? ಸತ್ಪಾತ್ರ ದಾನದ ಫಲದಿಂದ ಭೋಗಭೂಮಿಯಲ್ಲಿ ಹುಟ್ಟಿದ್ದಾನೆ. ಆದರೆ ಆ ರಸದಲ್ಲಿ ಇರತಕ್ಕಂತಹ ಜೀವ ಸತ್ತು ಯಾವ ಗತಿಗೆ ಹೋಯಿತೋ ಅದು ಭೋಗಭೂಮಿಗೆ ತಲುಪಲಿಲ್ಲ. ಸಾಧಾರಣ ನಿಗೋದಿ ಜೀವಿ ಭೋಗಭೂಮಿಯಲ್ಲಿ ಜನ್ಮ ತಾಳಲಿಲ್ಲ. ಆ ಸಾಧಾರಣ ನಿಗೋದಿ ಜೀವಿ ಕರ್ಮಭೂಮಿಯ ಮನುಷ್ಯನಾಗಿ ಜನ್ಮ ತಾಳಿತು, ಅಥವಾ ತಿರ್ಯಂಚ ಗತಿಯ ಯಾವುದೇ ಒಂದು ಪರ್ಯಾಯದಲ್ಲಿ ಜನ್ಮ ತಾಳಿತು. ಏಕೇಂದ್ರಿಯ ಆಗಿರಬಹುದು, ದ್ವಿಂದ್ರಿಯ ಆಗಿರಬಹುದು, ತೀನಿಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ ಪರ್ಯಾಯವನ್ನು ಪಡೆದಿರಬಹುದು. ಏಕೇಂದ್ರಿಯ ಅವಸ್ಥೆ ಎಲ್ಲ ಪರ್ಯಾಯಗಳಲ್ಲಿ ಹೋಗಲಿಕ್ಕೆ ಸಾಧ್ಯ. ಆದರೆ ದೇವಗತಿಯಲ್ಲಿ ಭೋಗಭೂಮಿಯ ಮನುಷ್ಯನಾಗಿ ಅಥವಾ ನರಕಗತಿಯಲ್ಲಿ ನರಕಗತಿಯ ಶರೀರವನ್ನು ಪಡೆದು ಆ ನಿಗೋದಿ ಜೀವ ಸಾಧಾರಣ ಜೀವ ಜನ್ಮ ತಾಳುವುದೇ ಇಲ್ಲ. ದೇವಗತಿಯಿಂದ ಬರುವಂತಹ ಜೀವ ಏಕೇಂದ್ರಿಯ ಆಗಿ ಜನ್ಮ ತಾಳಬಹುದು ಏಕೇಂದ್ರಿಯ ಅವಸ್ಥೆಯಲ್ಲಿ. ಆದರೆ ಏಕೇಂದ್ರಿಯ ಜೀವ ದೇವನಾಗಿ ಜನ್ಮ ತಾಳಲ್ಲ. ನೋಡಿ ಹೇಗಿದೆ ವಿಚಿತ್ರ. ದೇವ ಅಂದರೆ ಒಂದು ಪಂಚೇಂದ್ರಿಯ ಅವಸ್ಥೆ ಶ್ರೇಷ್ಠ ಪರ್ಯಾಯ, ದೇವಗತಿಯ ಪರ್ಯಾಯ. ದೇವಗತಿಯಿಂದ ಬರುವಂತಹ ಜೀವ ಏನಾಯಿತು? ಏಕೇಂದ್ರಿಯ ಆಯಿತು, ವನಸ್ಪತಿ ಆಯಿತು. ಸಾಧಾರಣ ವನಸ್ಪತಿ ಆಗಲಿಲ್ಲ, ನಿಗೋದದಲ್ಲಿ ಹುಟ್ಟಲ್ಲ. ದೇವಗತಿಯಿಂದ ಮರಣ ಹೊಂದಿ ಬರುವಂತಹ ನಪುಂಸಕ ಪರ್ಯಾಯದ ಜೀವ ಅಥವಾ ಸ್ತ್ರೀ ಪರ್ಯಾಯದ ಒಂದು ಜೀವ, ನಪುಂಸಕಲ್ಲ, ಪುರುಷ ಪರ್ಯಾಯದ ಅಥವಾ ಸ್ತ್ರೀ ಪರ್ಯಾಯದ ಒಂದು ಜೀವ ಮರಣ ಹೊಂದಿ ಏಕೇಂದ್ರಿಯ ಆಗಬಹುದು, ವನಸ್ಪತಿ ಆಗಬಹುದು, ಪ್ರತ್ಯೇಕ ವನಸ್ಪತಿ ಆಗಬಹುದು. ಸಾಧಾರಣ ವನಸ್ಪತಿಯಾಗಿ ಜನ್ಮ ತಾಳಲಿಕ್ಕೆ ಸಾಧ್ಯ ಇಲ್ಲ. ದೇವ ಸತ್ತು ನಿಗೋದಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ನಿಗೋದಿ ಜೀವ ಸತ್ತು ದೇವಗತಿಗೆ ಹೋಗಲ್ಲ. ವನಸ್ಪತಿ ಆಗಬಹುದು. ಎಂಥ ವನಸ್ಪತಿ? ಕಬ್ಬಾಗಿ ಹುಟ್ಟಬಹುದು, ಜೋಳಾಗಿ ಹುಟ್ಟಬಹುದು, ಮೆಣಸಿನ ಗಿಡ ಆಗಿ ಹುಟ್ಟಬಹುದು, ಜಾಲಿ ಗಿಡ ಆಗಿ ಹುಟ್ಟಬಹುದು, ತೆಂಗಿನ ಗಿಡ ಆಗಿ ಹುಟ್ಟಬಹುದು. ಪ್ರತ್ಯೇಕ ವನಸ್ಪತಿ ಜೀವನಾಗಿ ಹುಟ್ಟಬಹುದು. ಪ್ರತ್ಯೇಕ ವನಸ್ಪತಿ ಎಷ್ಟು ಜಾತಿಗಳಿವೆ ಅಲ್ಲೆಲ್ಲ ಹುಟ್ಟಬಹುದು. ಆದರೆ ನಿಗೋದ ಪರ್ಯಾಯದಲ್ಲಿ ಜನ್ಮ ತಾಳಲಿಕ್ಕೆ ಸಾಧ್ಯ ಇಲ್ಲ. ನಿಗೋದಿಲ್ಲ. ನಿಗೋದಿ ಜೀವ ದೇವಗತಿಗೆ ಹೋಗಲ್ಲ, ದೇವ ಸತ್ತು ನಿಗೋದಿ ಜೀವ ಆಗೋಲ್ಲ. ಪ್ರತ್ಯೇಕ ವನಸ್ಪತಿ ಆಗಿ ಹುಟ್ಟಬಹುದು. ಈ ವನಸ್ಪತಿಯನ್ನೇ ಹಿಂಡಿ ರಸ ಮಾಡಿ ತೀರ್ಥಂಕರ ಕೈಗೆ ಹಾಕಿದ ಆ ಶ್ರೇಯಾಂಸ ರಾಜ. ಅದರೊಳಗೆ ನಿಗೋದಿ ಜೀವಿಗಳು ಸತ್ತಿವೆಯಲ್ಲ, ಅವೇನು ಭೂಮಿಗೆ ಹೋದು. ಆದರೆ ಆಹಾರ ಕೊಡುವವರು ಭೂಮಿಗೆ ಹೊರಟಿದ್ದಾರೆ. ತೆಗೆದುಕೊಳ್ಳುವವರು ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ. ಕೊಡುವವರು ಭೂಮಿಗೆ, ತೆಗೆದುಕೊಳ್ಳುವವರು ಮೋಕ್ಷಕ್ಕೆ. ಕೊಡುವವರು ಅದೇ ಭಾವದಿಂದ ಮೋಕ್ಷಕ್ಕೂ ಹೋಗಬಹುದು. 2-3 ಪರ್ಯಾಯಗಳಿಂದ ಮೋಕ್ಷವನ್ನು ಪಡೆಯಬಹುದು. ಎಷ್ಟು ವಿಚಿತ್ರ ಇದೆ ಈ ಸಂಸಾರ ಅನ್ನುವುದನ್ನು ಚಿಂತನೆ ಮಾಡಬೇಕು. ಕಬ್ಬಾಗಿ ಹುಟ್ಟಿತು. ಯಾವ ಜೀವ ಹುಟ್ಟಿರಬಹುದು? ಒಬ್ಬ ದೇವ ಮರಣ ಹೊಂದಿ ಕಬ್ಬಿನ ಗಿಡ ಆಗಿ ಹುಟ್ಟಿದ. ಅದು ಪ್ರತ್ಯೇಕ ವನಸ್ಪತಿ. ದೇವಿದ್ದ ಕಬ್ಬಾದ. ಕಬ್ಬ 3 ತಂದು ರಾಜ ಶ್ರೇಣಿಕ ಹಿಂಡಿ ರಸ ಮಾಡಿ ಹಾಕಿದ. ಆ ಆತ್ಮ ಯಾವುದಿತ್ತು?
ದೇವಗತಿ ಅಂತ ಬಂದಿತ್ತು. ಕಬ್ಬ ಮುರಿದ್ರು, ಹೆಂಡಿದ್ರು, ಅದು ಹೋಯ್ತು. ಹಾಕುವವನು ಎಲ್ಲಿ ಹೊರಟಿದ್ದಾನೆ? ಭೂಮಿಗೆ. ಯಾವುದನ್ನು ಹಾಕಿದ್ರು ಅದೆಲ್ಲಿ ಹೋಯಿತು? ಆಹಾರದ ವಸ್ತುವಾಗಿ, ತೀರ್ಥಂಕರರ ಆಹಾರದ ವಸ್ತುವಾಗಿ ಕೈಯಲ್ಲಿ ಬರುವಂತಹ ಜೀವ ಯಾವ ಗತಿಗೂ ಹೋಗಿರಬಹುದು. ಆ ಏಕೇಂದ್ರಿಯ ಜೀವ ದೇವಗತಿಗೆ ಹೋಗಿಲ್ಲ, ಗ್ಯಾರಂಟಿ. ನರಕಕ್ಕೆ ಹೋಗಿಲ್ಲ, ಗ್ಯಾರಂಟಿ. ಇನ್ನು 2 ಗತಿಯಲ್ಲಿ ಹೋಗಿದೆ, ಇದು ಗ್ಯಾರಂಟಿ. 2 ಗತಿಗೆ ಹೋಗಿಲ್ಲ, ಇದು ನಿಶ್ಚಿತ. 1 ಗತಿಯಲ್ಲಿ ಹೋಗಿದೆ, ತಿರ್ಯಂಶ ಗತಿಯಲ್ಲಿ ಹೋಗಿದೆ 1, ಅಥವಾ ಮನುಷ್ಯ ಗತಿಗೆ ಹೋಗಿದೆ 1. ಅಲ್ಲಿ ಹೋಗಿ ಎಲ್ಲಿ ಹೋಯಿತು? ಎಲ್ಲಿ ಹೋಗಿಲ್ಲ, ಇಲ್ಲೇ ಇದೆ, ಸಂಸಾರದಲ್ಲೇ ಇದೆ, 2 ಗತಿಯಲ್ಲಿದೆ. ಅಲ್ಲೂ ಕೂಡ 1 ಪರ್ಯಾಯ ಸಿಕ್ತು. ಕಬ್ಬಿನ ಗಿಡ ಸತ್ತು ಮತ್ತೆ ಕಬ್ಬಾಗಿ ಹುಟ್ಟಬಹುದು. ಕಬ್ಬಿನ ಗಿಡ ಸತ್ತು ಮೆಣಸಿನಕಾಯಿ ಗಿಡ ಆಗಿ ಹುಟ್ಟಬಹುದು. ಮೆಣಸಿನಕಾಯಿ ಗಿಡದ ಜೀವಾಗಿ ಹುಟ್ಟಬಹುದು. ಮೆಣಸಿನಕಾಯಿ ಗಿಡದ ತಪ್ಪಲಾಗಿ ಹುಟ್ಟಬಹುದು. ಮೆಣಸಿನಕಾಯಿ ಆಗಿ ಹುಟ್ಟಬಹುದು. ಅಲ್ಲೂ ಮೆಣಸಿನಕಾಯಿಯನ್ನು ಕಡಿದ್ರು, ಚಟ್ನಿ ಮಾಡಿದ್ರು. ಒಬ್ಬರು ಅದನ್ನು ಆಹಾರದೊಳಗೆ ಕೊಟ್ಬಿಟ್ರು. ಭೂಮಿಗೆ ಹೋದ್ರು, ಇವರು ಮೋಕ್ಷಕ್ಕೆ ಹೋದ್ರು. ಇದು ಇಲ್ಲೇ ಸುತ್ತಿ ಆಡ್ತಾ ಇದೆ. ಬಹಳ ವಿಚಿತ್ರ ಇದೆ ಈ ಸಂಸಾರ. ನಾವು ಎಷ್ಟು ಸಲ ಮೆಣಸಿನ ಗಿಡ ಆಗಿ ಹುಟ್ಟಿದ್ದೇವೆ? ಮೆಣಸಿನಕಾಯಿ ಆಗಿ ಹುಟ್ಟಿದ್ದೇವೆ? ಇಲ್ಲೋ ಹುಟ್ಟಿದ್ದೇವೆ. ಕಬ್ಬಾಗಿ ಹುಟ್ಟಿದ್ದೀವಿ ಅಥವಾ ಇಲ್ಲೋ? ನಾವು ಕಬ್ಬಾಗಿ ಹುಟ್ಟಿರುವಾಗ ಯಾರಾದರೂ ನಮ್ಮನ್ನು ಕಡತಂದು ರಸ ಮಾಡಿ ಕುಡ್ದಿರಬಹುದು, ಕುಡ್ದಿದ್ದಾರೆ. ಆದರೆ ನಾವು ಎಲ್ಲಿ ಹೋಗಿದ್ದು? ಆವಾಗ 2 ಗತಿಗಳಲ್ಲಿ ಹೋಗಿದ್ದು. ಅವು ಕುಡಿಯೋನು ಎಲ್ಲಿ ಹೋಗಿದ್ದ? ಅವನು ಮೋಕ್ಷಕ್ಕೆ ಹೋಗಿಬಿಟ್ಟ. ಒಳ್ಳೆಯದಲ್ಲ. ಏಕೇಂದ್ರಿಯ ಆಗಿ ಹುಟ್ಟೋದಕ್ಕಿಂತಲೂ ಪಂಚೇಂದ್ರಿಯ ಆಗಿ ಹುಟ್ಟೋದು. ಪಂಚೇಂದ್ರಿಯ ಆಗಿ ಹುಟ್ಟಿದ್ರಿ ಅಂತಂದ್ರೆ ಮೋಕ್ಷ ಇದೆ. ಏಕೇಂದ್ರಿಯ ಆಗಿ ಹುಟ್ಟಿದ್ರಿ ಅಂತಂದ್ರೆ ಮೋಕ್ಷ ಇಲ್ಲ. ಮೋಕ್ಷಕ್ಕೆ ಹೋಗುವವರಿಗೆ ಸಹಯೋಗವನ್ನು ಮಾಡಬಹುದು, ತನ್ನ ಶರೀರವನ್ನು ಕೊಟ್ಟು, ತನ್ನ ಶರೀರವನ್ನು ಅರ್ಪಿಸಿ. ಆದರೆ ನಾನು ನಿಮ್ಮ ಉಪಕಾರಕ್ಕಾಗಿ ನನ್ನ ಶರೀರವನ್ನು ಅರ್ಪಿಸುತ್ತೇನೆ ಅನ್ನುವಂತಹ ಬುದ್ಧಿ ಅದಕ್ಕಿಲ್ಲ. ಅದನ್ನು ತಂದು ಅರ್ಪಿಸುವವರೇ ಬೇರೆ, ಆ ಜೀವ ಬೇರೆ. ಅದು ಹೋಗ್ತದೆ. ಈ ತರದಲ್ಲಿ ನಾವು ಆಹಾರ ದಾನ ಮಾಡುವಾಗ ಇಷ್ಟೆಲ್ಲ ಜೀವ ಹಿಂಸೆ ಆಗ್ತದೆ ಅಂದ ಮೇಲೆ ಈ ಜೀವ ಹಿಂಸೆಯಿಂದ ಅದಕ್ಕೇನಾದರೂ ಪುಣ್ಯ ಬಂದಾಗ್ತದೆ ಏನೋ ಅನ್ನುವಂಥ ಪ್ರಶ್ನೆ ಬರುತ್ತೆ. ಕಬ್ಬಿನ ರಸ ತೀರ್ಥಂಕರರ ಕೈಗೆ ಸೇರಿತು. ಪ್ರತ್ಯೇಕ ವನಸ್ಪತಿ ಕಾಯಕ ಜೀವ ತನ್ನ ಶರೀರದ ರಸವನ್ನೆಲ್ಲ ಕೊಟ್ಟು ಹೋಯಿತು. ಎಲ್ಲಿ ಹೋಯಿತು? ಕೊಟ್ಟು. ಪುಣ್ಯ ಕಟ್ಕೊಂತೇನೋ? ಇಲ್ಲ, ಪುಣ್ಯವನ್ನು ಕಟ್ಕೊಂಡಿಲ್ಲ. ಸಾಯುವಾಗ ಯಾವಾಗಲೂ ಸಂಕ್ಲೇಶ ಪರಿಣಾಮ ಇದೆ. ಸಂಕ್ಲೇಶ ಪರಿಣಾಮದಿಂದ ಸಾಯಿತು. ಸಂಕ್ಲೇಶ ಪರಿಣಾಮದ ಆಧಾರದಿಂದ 2 ಗತಿಗಳಲ್ಲಿಯ 1 ಗತಿಗೆ ಹೋಯಿತು. ಮಂದ ಕಷಾಯದಿಂದ ಸತ್ತಿತ್ತು ಅಂತಂದ್ರೆ ಮನುಷ್ಯ ಗತಿಗೆ ಬಂತು. ತೀವ್ರ ಕಷಾಯದಿಂದ ಸಾಯಿತು ಅಂತಂದ್ರೆ ತಿರ್ಯಂಶ ಗತಿಗೆ ಹೋಯಿತು. ಪುನಃ ತಿರ್ಯಂಶ ಆಗಿ ಜನ್ಮ ತಾಳಿತು. ವಿಚಿತ್ರ ಇದೆ ಈ ಸಂಸಾರ. ಈ ಸಂಸಾರದಲ್ಲಿ ನಾವು ಮಾಡುವಂತಹ ಕಾರ್ಯ ಏನು ಅಂತಂದ್ರೆ ಇದನ್ನೆಲ್ಲ ಚಿಂತನೆ ಮಾಡಿಕೊಂಡು ನಾವು ಪ್ರತಿ ಸಮಯದಲ್ಲೂ ಕೂಡ ನಮ್ಮ ಚೇತನಾತ್ಮನಲ್ಲಿ ಉಂಟಾಗತಕ್ಕಂತಹ ರಾಗಾದಿ ಭಾವಗಳನ್ನು ಕಂಟ್ರೋಲ್ದಲ್ಲಿಟ್ಕೊಳ್ಬೇಕು. ಪರವಸ್ತುಗಳಿಂದ ಪ್ರಭಾವಿತವಾಗದೆ ನಮ್ಮನ್ನು ನಾವು ನಮ್ಮಲ್ಲಿ ಇಟ್ಟುಕೊಂಡು ನಡೆದರೆ ಅದಕ್ಕಿಂತ ಹೆಚ್ಚಿನ ದೊಡ್ಡ ಧರ್ಮ ಯಾವುದೂ ಇಲ್ಲ. ರಾಗಾದಿ ಭಾವಗಳನ್ನು ಜಯಿಸುವುದೇ ಉತ್ತಮ ಬ್ರಹ್ಮಚರ್ಯ. ಚಾರಿತ್ರ ಮೋಹನೀಯ ಕರ್ಮದ ಉದಯದಲ್ಲಿ
ಪರವಸ್ತುಗಳಿಂದ ರಾಗಾದಿ ಭಾವಗಳು ಹುಟ್ಟುತ್ತವೆ. ಈ ಭಾವಗಳನ್ನು ಜಯಿಸುವಂತ ಶಕ್ತಿ ಆತ್ಮನಲ್ಲಿದೆ. ಆತ್ಮ ತಾನು ಇವುಗಳನ್ನು ಅರಿತುಕೊಂಡು ಪುರುಷಾರ್ಥಕ್ಕೆ ಇಳಿದ ಅಂತಂದ್ರೆ ಉತ್ತಮ ಬ್ರಹ್ಮಚರ್ಯದ ಉಪಲಬ್ಧಿ ಆ ಜೀವಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ಆದರೆ ಈ ಉತ್ತಮ ಬ್ರಹ್ಮಚರ್ಯ ಹೇಗಿರಬೇಕಂತಂದ್ರೆ ಸಮ್ಯಕ್ತ್ವದ ಜೊತೆಯಲ್ಲಿರಬೇಕು, ಮಿಥ್ಯಾತ್ವ ಇರಬಾರದು. ಜಿನಮತದಲ್ಲಿ ನಾವು ಹುಟ್ಟಿ ಬಂದಿದ್ರೂ ಕೂಡ, ಜೈನ ಕುಲದಲ್ಲಿ ಜನ್ಮ ತಾಳಿದ್ರೂ ಕೂಡ ಸಮ್ಯಕ್ತವನ್ನ ಧರಿಸದೇ ಬ್ರಹ್ಮಚರ್ಯ ವ್ರತವನ್ನ ಸ್ವೀಕಾರ ಮಾಡಿದ್ದೇವೆ ಅಂತಂದ್ರೆ ಅದು ಮೋಕ್ಷವನ್ನ ಕೊಡತಕ್ಕಂತಹ ನಿಮಿತ್ತ ಅಲ್ಲವೇ ಅಲ್ಲ. ಸಮ್ಯಕ್ತ್ವ ಇಲ್ಲದೆ ಬ್ರಹ್ಮಚರ್ಯ, ಸಮ್ಯಕ್ತ್ವ ಇಲ್ಲ ಅಂತಂದ್ರೆ ಗುಣಸ್ಥಾನ ಯಾವುದಿದೆ? ಒಂದೇ ಗುಣಸ್ಥಾನ. ಆಮೇಲೆ ಈ ಬ್ರಹ್ಮಚರ್ಯ ವ್ರತದಲ್ಲಿ ನಾವು ಒಂದನೇ ಗುಣಸ್ಥಾನದಲ್ಲಿ ಇದ್ದುಕೊಂಡು ಬ್ರಹ್ಮಚರ್ಯ ವ್ರತವನ್ನ ಪಾಲನೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಕೇವಲ ಶರೀರ ಸಂಬಂಧಿ ಬ್ರಹ್ಮಚರ್ಯ ವ್ರತ ಬದುಕಿನಲ್ಲಿದೆ ವಿನಃ ಭಾವ ಬ್ರಹ್ಮಚರ್ಯ ಅನ್ನತಕ್ಕಂಥದ್ದು ಇಲ್ಲ. ಕಷಾಯಗಳನ್ನು ಜಯಿಸಿಲ್ಲ, ರಾಗಾದಿ ಭಾವಗಳು ಹೋಗಿಲ್ಲ. ರಾಗಾದಿ ಭಾವಗಳು ಹೋಗಿಲ್ಲ, ಆದ್ದರಿಂದ ಎಲ್ಲಾ ಚಾರಿತ್ರ ಮೋಹಿನಿ ಕರ್ಮಗಳ ಉದಯ ಇದೆ. 25 ಕಷಾಯಗಳ ಉದಯ ಇದೆ. ಭಾವ ಬ್ರಹ್ಮಚರ್ಯ ಅಂತಂದ್ರೆ 4 ಕಷಾಯಗಳನ್ನು ಜಯಿಸುವುದು. ಅನಂತಾನುಬಂಧಿ 4, ಅಪ್ರತ್ಯಾಖ್ಯಾನಾವರಣೀಯ 4, ಪ್ರತ್ಯಾಖ್ಯಾನಾವರಣೀಯ 4 ಇವು ಉತ್ತಮ ಬ್ರಹ್ಮಚರ್ಯದ ಸರ್ವಘಾತಿ ಕಷಾಯಗಳು. ಈ 3 ಕಷಾಯಗಳನ್ನು ಜಯಿಸುವಂತಹ ಆತ್ಮನಿಗೆ ವ್ಯವಹಾರ ಉತ್ತಮ ಬ್ರಹ್ಮಚರ್ಯ ಪ್ರಾಪ್ತವಾಗುತ್ತೆ. ಮುಖ್ಯವಾಗಿ ತಿಳಿದುಕೊಳ್ಳತಕ್ಕಂತಹ ಬಿಂದು ಅನಂತಾನುಬಂಧಿ ಅಪ್ರತ್ಯಾಖ್ಯಾನಾವರ್ಣೀಯ ಪ್ರತ್ಯಾಖ್ಯಾನಾವರ್ಣೀಯ ಕಷಾಯಗಳ ಉದಯದಲ್ಲಿ ಚೇತನ ಆತ್ಮ ಪರವಸ್ತುಗಳಿಂದ ಪ್ರಭಾವಿತನಾಗಿ ಪರವಸ್ತುಗಳು ನನ್ನವು, ಇವುಗಳಿರದೆ ನಾನು ಜೀವಿಸಲಿಕ್ಕೆ ಸಾಧ್ಯವಿಲ್ಲ, ಇವುಗಳಿರದೆ ನನಗೆ ಸುಖ ಸಿಗಲಿಕ್ಕೆ ಸಾಧ್ಯವಿಲ್ಲ ಅನ್ನತಕ್ಕಂತಹ ಪರಿಣಾಮಗಳು ಪರ ಪದಾರ್ಥಗಳು ಇರುವಾಗಲೇ ಆಗ್ತವೆ ವಿನಃ ಪರ ಪದಾರ್ಥಗಳನ್ನು ಭಾವಪೂರ್ವಕವಾಗಿ ತ್ಯಾಗ ಮಾಡಿದಾಗ ಅವು ಆಗಲಿಕ್ಕೆ ಸಾಧ್ಯವಿಲ್ಲ. ಭಾವಪೂರ್ಣ ತ್ಯಾಗ. ಯಾವ ಉದ್ದೇಶದಿಂದ ತ್ಯಾಗ? ಭಾವಪೂರ್ವಕ ತ್ಯಾಗ ಅಂತಂದ್ರೆ ಎಂಥ ಪರಿಣಾಮಗಳಿಂದ ತ್ಯಾಗ? ಮೊದಲು ದರ್ಶನ ಮೋಹನೀಯ ಕರ್ಮದ ಉದಯವನ್ನು ದೂರ ಮಾಡಿಕೊಂಡು ಬ್ರಹ್ಮಚರ್ಯ ವ್ರತದ ಚಿಂತನೆಯನ್ನ ಮಾಡಿಕೊಳ್ಳಬೇಕು. ಬ್ರಹ್ಮಚರ್ಯ ಅಂತಂದ್ರೆ ಚಾರಿತ್ರ ಮೋಹನೀಯ ಕರ್ಮಗಳನ್ನು ಜಯಿಸುವುದು. ಬ್ರಹ್ಮಚರ್ಯ ಅಂತಂದ್ರೆ ಸರ್ವಘಾತಿ ಕಷಾಯಗಳನ್ನು ಜಯಿಸುವುದು. ಬ್ರಹ್ಮಚರ್ಯ ಅಂತಂದ್ರೆ ರಾಗಾದಿ ಭಾವಗಳನ್ನು, ಕಾಮ ಕ್ರೋಧ ಲೋಭ ಮದ ಮತ್ಸರ ಅಹಂಕಾರ ಮಾಯಾಭಾವಗಳನ್ನು ಜಯಿಸುವುದು ಉತ್ತಮ ಬ್ರಹ್ಮಚರ್ಯ. ಕಾಮ ಅಂದರೆ ಏನು? ಕಾಮ ಅಂದ್ರೆ ಕೆಲಸ. ಕಹಾ ಜಾ ರಹೆ ಹೋ? ಕಾಮ್ ಕರ್ನೆ ಜಾ ರಹಾ ಹೂಂ. ಕಾಮ ಅಂದರೆ 2 ಅರ್ಥಗಳಿವೆ. ಕಾಮ ಅಂದರೆ ಕಾರ್ಯ. ಕಾಮ ಅಂತಂದ್ರೆ ರಾಗ. ಕಾಮ ಅಂದರೆ ಇಚ್ಛೆ. ಕಾಮ ಅಂದರೆ ಲೋಭ. ಕಾಮ ಅಂದರೆ ಅಪೇಕ್ಷೆ. ಅಪೇಕ್ಷೆ, ಇಚ್ಛೆ, ಆಸೆ ಈ ಭಾವಗಳು ಯಾವ ಕರ್ಮದ ಉದಯದ ಫಲಗಳು? ಮೋಹನೀಯ ಕರ್ಮ. ಯಾವ ಮೋಹನೀಯ ಕರ್ಮ?
ಚಾರಿತ್ರ ಮೋಹನೀಯ ಕರ್ಮದ ಉದಯದ ಫಲಗಳು. ಆತ್ಮ ಯಾವುದೇ ಚೇತನ ಯಾವುದೇ ಪರವಸ್ತುವಿನ ಆಶೆಯನ್ನ ಮಾಡಿದ ಅಂತಂದ್ರೆ ಆ ಆಶೆಯೇ ಕಾಮ. ಇದೊಂದು ವಸ್ತು, ಏನು? ಪೆನ್ನು. ಇದರ ಇಚ್ಛೆ ಆಯಿತು ಅಂತಂದ್ರೆ ಯಾವ ಕರ್ಮದ ಉದಯದಲ್ಲಿ ಆಯಿತು? ಮೋಹನೀಯ ಕರ್ಮ, ಚಾರಿತ್ರ ಮೋಹನೀಯ ಕರ್ಮದ ಉದಯದಲ್ಲಿ ಆಯಿತು. ಇದರ ಬಗ್ಗೆ ಇರುವಂತಹ ಇಚ್ಛೆಯೇ ಕಾಮ. ಕಾಮ ಅಂದರೆ ರಾಗಭಾವ. ಕಾಮವನ್ನ, ಕ್ರೋಧವನ್ನ, ಮಾಯಾ ಮತ್ತು ಲೋಭ ಈ ಎರಡು ಕಷಾಯಗಳನ್ನ ರಾಗದಲ್ಲಿ ಮತ್ತು ಕ್ರೋಧ, ಮಾನ ಈ ಎರಡು ಭಾವಗಳನ್ನ, ಕಷಾಯಗಳನ್ನ ದ್ವೇಷದಲ್ಲಿ ಇಟ್ಟಿದ್ದಾರೆ. ರಾಗ, ದ್ವೇಷ, ಆತ್ಮನಲ್ಲಿ ಎರಡೇ ಪ್ರಕಾರದ ಕಷಾಯ ಭಾವಗಳು ಆಗೋದು. ರಾಗಭಾವ, ದ್ವೇಷಭಾವ. ರಾಗಭಾವವೂ ಕೂಡ ಕಷಾಯ, ದ್ವೇಷಭಾವವೂ ಕೂಡ ಕಷಾಯ. ದ್ವೇಷ ಅಂದರೆ ಕ್ರೋಧ ಮತ್ತು ಮಾನ, ರಾಗ ಅಂದರೆ ಮಾಯಾ ಮತ್ತು ಲೋಭ. ಈ ರಾಗದಲ್ಲಿ ಇಚ್ಛೆ ಅನ್ನತಕ್ಕಂಥದ್ದು ಎಷ್ಟು ಪ್ರಕಾರದ್ದು? 4 ಪ್ರಕಾರದ್ದು. ಸಂಜ್ಞಾಗಳು ಎಷ್ಟು? 4. ಆಹಾರ ಸಂಜ್ಞ, ಭಯ ಸಂಜ್ಞ, ಮೈಥುನ ಸಂಜ್ಞ, ಪರಿಗ್ರಹ ಸಂಜ್ಞ. ಸಂಜ್ಞ ಅಂದ್ರೆ ಏನಾಯ್ತು ಅರ್ಥ? ಇಚ್ಛೆ. ಮೊದಲನೇ ಇಚ್ಛೆ ಯಾವುದು? ಆಹಾರ. ಜೀವಿಗೆ ಶರೀರ ಸಿಕ್ಕಿದೆ ಅಂದ ಮೇಲೆ ಇದಕ್ಕೆ ಆಹಾರ ಬೇಕು. ಆಹಾರ ಸಂಜ್ಞ. ಶರೀರದಲ್ಲಿ ಹುಟ್ಟಿತ್ತು ಅಂದ ತಕ್ಷಣ ಆಹಾರ ಬೇಕಾಯ್ತು ನೋಡ್ರಿ. ಇದೇ ಸಂಸಾರ. ಹುಟ್ಟಿದ ತಕ್ಷಣ ಮೊದಲೇನ್ ಬೇಕು? ಆಹಾರ ಬೇಕು. ಆಹಾರ ಆದ ನಂತರ ಶರೀರ ನಿರ್ಮಾಣ ಮತ್ತೆಷ್ಟು ಒಳ್ಳೆಯದಾಗಿ ಆಗುತ್ತೆ. ಆಹಾರ ಪುದ್ಗಲ ಪರಮಾಣುಗಳನ್ನು ಗ್ರಹಿಸಿಕೊಂಡು ಈ ಚೇತನಾತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡ. ಆಹಾರ ಆದ ನಂತರ ಭಯ ಸಂಜ್ಞ. ಭಯ ಭಯ ಇರ್ತದೆ. ಯಾದ್ರ ಭಯ? ಆಹಾರ ಸಿಗ್ತಾ ಇದೆ, ಸಿಗಲಿಲ್ರಿ ಏನಾದತು? ಭಯ ಬಂತು ನೋಡ್ರಿ. ಒಂದು ಕಾಗೆ ಮನೆ ಮುಂದೆ ಬಂದು ಕೂತ್ಕೊಂತು. ಭಾಂಡಿ ತಿಕ್ಕಿ ಮುಸ್ರಿ ಎಲ್ಲ ಅಲ್ಲೇ ಒಗೆದು ನೀವು ಒಳಗೆ ಹೋಗಿದ್ದೀರಿ, ಅದು ಮುಸ್ರಿ ತಿನ್ನಕ್ ಬಂತು. ಒಂದ ಅಗಳ ಬಾಯಿಂದ ತಿನ್ನುವಾಗ ಎಷ್ಟು ಸಲ ಆ ಕಡೆ ಈ ಕಡೆ ನೋಡಿತು ಅಂತಂದ್ರೆ 10 ಸಲ ಆ ಕಡೆ ಈ ಕಡೆ ನೋಡ್ತು. ಶರೀರ ಇತ್ತು, ಆಹಾರ ಬೇಕಾಗಿತ್ತು, ನೇರವಾಗಿ ಆಹಾರದ ಇಚ್ಛೆ ಇತ್ತು ಅಂತಂದ್ರೆ ನೇರವಾಗಿ ಬಂದು ಕೂತ್ಕೊಂಡು ಭಯ ಪಡದೆ ಆ ಆಹಾರವನ್ನ ತಿಂದು ಹೋಗಬಹುದಾಗಿತ್ತು. ಆಹಾರವನ್ನ ಸೇವನೆ ಮಾಡಿರತಕ್ಕಂತಹ ಆ ಜೀವಕ್ಕೆ ಆಹಾರ ಸೇವನೆ ಮಾಡುವ ಕಾಲದಲ್ಲೂ ಭಯ ಇದೆ. ಆಹಾರ ಸೇವನೆ ಮಾಡುವುದು ಆಹಾರ ಸಂಜ್ಞೆ. ಆಮೇಲೆ ಸೇವನೆ ಮಾಡುವಾಗ ಯಾರಾದರೂ ಬಂದ್ರೆ ಈ ಕಡೆ ಯಾರಾದ್ರೂ ಏನು ಮಾಡ್ಯಾರೇನು ಅಂತದೆ, ಅದು ಭಯ ಸಂಜ್ಞೆ. ಭಯ ಸಂಜ್ಞೆ. ಮೂರನೇದು ಯಾವುದು? ಮೈಥುನ ಸಂಜ್ಞೆ. ಆಹಾರ ಸೇವನೆ ಮಾಡಿದ್ದಾನೆ ಅಂತಂದ್ರೆ ಭಯ ಇದ್ದೇ ಇದೆ. ಭಯ ಇರುವುದರ ಜೊತೆಗೆ ಮೈಥುನ ಸಂಜ್ಞೆನೂ ಇದೆ. ಶರೀರ ಇದೆ ಅಂದ ತಕ್ಷಣ ಅಜ್ಞಾನ ಇದೆ. ಅಜ್ಞಾನಿತೆ ಅಂದ ತಕ್ಷಣ ದರ್ಶನ ಮೋಹನೀಯ, ಚಾರಿತ್ರ ಮೋಹನೀಯ ಕರ್ಮ ಇದೆ. ಕರ್ಮ ಇದೆ ಅಂದ ತಕ್ಷಣ ಚಾರಿತ್ರ ಮೋಹನೀಯ ಕರ್ಮದ ಉದಯದಲ್ಲಿ, ಅಕಷಾಯ ಕರ್ಮದ ಉದಯದಲ್ಲಿ 3 ವೇದಗಳು, ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದದ ಕರ್ಮಗಳು ಉದಯಕ್ಕೆ ಬಂದಾಗ ಆತ್ಮನಲ್ಲಿರ್ತಕ್ಕಂತಹ ಕರ್ಮಗಳು ಜೀವಿಗೆ ಉದಯಕ್ಕೆ ಬಂದು
ಇಷ್ಟ ವಸ್ತುಗಳ ಅಪೇಕ್ಷೆಯನ್ನ ಜೀವ ಮಾಡುತ್ತೆ. ತನಗಿರುವ ಇಷ್ಟ ವಸ್ತು ಬೇಕಾಯಿತು. ಇದು ಮೂರನೆಯ ಪ್ರಕಾರದ ಇಚ್ಛೆ. ಈ ನೌಕಶಾಯ ಫಲವನ್ನು ಕೊಡ್ತದೆ ಅಂತಂದ್ರೆ ಎಲ್ಲಿ ತನಕ? ಯಾವ ಗುಣಸ್ಥಾನದವರೆಗೆ? 9ನೇ ಗುಣಸ್ಥಾನದವರೆಗೆ. ಆದರೆ ಈ ನೌಕಶಾಯ ಕರ್ಮದ ಉದಯದಲ್ಲಿ ನಾವು ಪರವಸ್ತುವಿನ ಸ್ವಾಮಿತ್ವವನ್ನು ಹೊಂದುವವರೆಗೆ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪರವಸ್ತುವಿನ ಮೋಹ ಇತ್ತು ಅಂತಂದ್ರೆ ಆ ನೌಕಶಾಯ ಕರ್ಮ ಫಲವನ್ನು ಕೊಟ್ಟು ಹೋಗುತ್ತೆ. ನೌಕಶಾಯ. ಇನ್ನು 6ನೇ ಗುಣಸ್ಥಾನದ ಒಳಗೆ ಇರುವಂತಹ ಸಂಯಮಿ ಜೀವಗಳಿಗೆ ಈ ನೌಕಶಾಯ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಲ್ಲಿ ವ್ರತ ಇದೆ, ಇಲ್ಲಿ ಸಂಕಲ್ಪ ಇದೆ, ಸಂಕಲ್ಪ ಶಕ್ತಿ ಇದೆ. ಕೆಳಗಿನ ಗುಣಸ್ಥಾನಗಳಲ್ಲೂ ಕೂಡ ಇದನ್ನು ನಾವು ಜಯಿಸಬಹುದು, ಜಯಿಸುವವರು ಜಯಿಸಬಹುದು. ಜೀವನ ಪರ್ಯಂತ ನಾವು ಬ್ರಹ್ಮಚರ್ಯ ವ್ರತವನ್ನು ಕೈಕೊಳ್ಳುತ್ತೇವೆ ಅಂತ ಹೇಳಿಬಿಟ್ಟು 1ನೇ 2ನೇ 3ನೇ 4ನೇ 5ನೇ ಗುಣಸ್ಥಾನದ ಜೀವಿಗಳು ಜೀವನ ಪರ್ಯಂತದ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡ್ತಾರೋ ಅಥವಾ ಇಲ್ಲ? ಮಾಡ್ತಾರೆ. ಅವರಿಗೆಲ್ಲಿ ಫಲ ಕೊಡ್ತದೆ? ಈ ವೇದ ಕರ್ಮ ಅವರಿಗೆಲ್ಲಿ ಫಲ ಕೊಡ್ತದೆ? ಕೊಡೋಲ್ಲ. ಇದು ಪುರುಷಾರ್ಥ. ಇದು ಪುರುಷಾರ್ಥ. ಅಂದರೆ ಅಕಷಾಯ ಕರ್ಮದ ಉದಯವನ್ನ ನಾವು ಪ್ರಾಯೋಗಿಕವಾಗಿ ಅದನ್ನು ತ್ಯಾಗ ಮಾಡಿದ್ದೇವೆ. ಪ್ರಯೋಗ ತ್ಯಾಗ ಅಂದರೆ ಪರವಸ್ತುವಿನ ಸ್ವಾಮಿತ್ವದ ತ್ಯಾಗ. ಪರವಸ್ತುವಿನ ಮೇಲೆ ನಾನು ಸ್ವಾಮಿತ್ವವನ್ನು ಹೊಂದುವುದಿಲ್ಲ ಅನ್ನತಕ್ಕಂತಹ ಸಂಕಲ್ಪ. ನನಗೆ ಪರವಸ್ತುವಿನ ಮೋಹ ಇಲ್ಲ ಅನ್ನುವಂತಹ ಸಂಕಲ್ಪ ಇದೇ ಬ್ರಹ್ಮಚರ್ಯ ವ್ರತ. ಈ ಬ್ರಹ್ಮಚರ್ಯ ವ್ರತ ದರ್ಶನ ಮೋಹನೆಯ ಕರ್ಮವನ್ನು ಜಯಿಸದೆ ಇದನ್ನು ಜಯಿಸೋದು ಸಾಧ್ಯ ಇಲ್ಲ. ಅಂದರೆ ಕ್ಷಯ ಮಾಡೋದು ಸಾಧ್ಯ ಇಲ್ಲ. ಚಾರಿತ್ರ ಮೌನಿದ ಪ್ರಕೃತಿಗಳು ಎಷ್ಟು? 25. 9 ಅಕಷಾಯಿಗಳಿವೆ. ಈ 9 ಅಕಷಾಯಿಗಳಲ್ಲಿ ಇರುವಂತಹ 3 ವೇದ ಕರ್ಮಗಳು 1ನೇ ಗುಣಸ್ಥಾನದಲ್ಲೂ ಇವೆ, 9ನೇ ಗುಣಸ್ಥಾನದವರೆಗೆ ಉದಯದಲ್ಲಿವೆ. ಆದರೆ ಇವು ಉದಯದಲ್ಲಿರುವಾಗ ಬ್ರಹ್ಮಚರ್ಯ ವ್ರತವನ್ನು ಹೇಗೆ ಪಾಲನೆ ಮಾಡೋದು ಅನ್ನುವಂಥ ಪ್ರಶ್ನೆ ಬರಬಹುದು. ಉದಯದಲ್ಲಿದ್ದರೆ ಏನು ಅಡ್ಡಿ ಇಲ್ಲ, ಆದರೂ ಕೂಡ ಉತ್ತಮ ಬ್ರಹ್ಮಚರ್ಯ ಪಾಲನೆ ಆಗಲಿಕ್ಕೆ ಸಾಧ್ಯತೆ ಇದೆ. ಯಾವ ಆಧಾರದಿಂದ? ಪರವಸ್ತುಗಳ ಸ್ವಾಮಿತ್ವವನ್ನು ಬಿಟ್ಟು ಆ ವಸ್ತುವಿನಲ್ಲಿ ಜ್ಞಾತಾದೃಷ್ಟಾ ಭಾವದಿಂದ ಜ್ಞಾಯಕನಾಗಿ ಆತ್ಮ ಪರಿಣಾಮಗಳನ್ನು ಉಳಿಸಿಕೊಳ್ಳುವುದು ಇದೇ ಉತ್ತಮ ಬ್ರಹ್ಮಚರ್ಯ. ಜ್ಞಾಯಕ ಭಾವದಿಂದ. ವಸ್ತುವಿನ ಸ್ವಾಮಿತ್ವ ಇತ್ತು ಅಂತಂದ್ರೆ ಬ್ರಹ್ಮಚರ್ಯ ವ್ರತದ ಪಾಲನೆ ಆಗುವುದೇ ಇಲ್ಲ. ಸ್ವಾಮಿತ್ವವನ್ನು ಕಳ್ಕೊಂಡಿರಬೇಕು. ಎಂಥ ಸ್ವಾಮಿತ್ವ? ಎಂಥ ಸ್ವಾಮಿತ್ವ? ಇದು ನನಗೆ ಭೋಗೋಪಭೋಗದ ವಸ್ತು ಅಲ್ಲ ಅನ್ನುವಂತಹ ಸಂಕಲ್ಪ. ಇದೇ ಉತ್ತಮ ಬ್ರಹ್ಮಚರ್ಯ, ವ್ಯವಹಾರ ಬ್ರಹ್ಮಚರ್ಯ. ಇದು ನನಗೆ ಭೋಗೋಪಭೋಗದ ವಸ್ತು ಅಲ್ಲ, ನಾನು ನನ್ನ ಆತ್ಮ ಸ್ವರೂಪದ ಆರಾಧನೆಯನ್ನು ಮಾಡುವುದಕ್ಕೋಸ್ಕರ ಇದನ್ನ ನನ್ನ ಭೋಗೋಪಭೋಗದ ವಸ್ತು ಅಲ್ಲ ಅಂತ ತ್ಯಾಗ ಮಾಡುವುದು. ಮನೆ ಬಿಡೋದಂತಲ್ಲ. ಮನೆಯನ್ನು ಬಿಡಬಹುದು, ವಸ್ತುವನ್ನ ಜೀವನ ಪರ್ಯಂತ ತ್ಯಾಗ ಮಾಡಬಹುದು. ಬ್ರಹ್ಮಚರ್ಯ ವ್ರತವನ್ನು ಸ್ವೀಕಾರ ಮಾಡಿದ ನಂತರವೂ ಕೂಡ ಮನೆಯಲ್ಲಿರಲಿಕ್ಕೆ ಸಾಧ್ಯತೆಯೋ ಅಥವಾ ಇಲ್ಲ? ಆಮೇಲೆ ಪರಸ್ಪರ ಸಂಬಂಧ ಇದ್ದೇ ಇದೆಯಲ್ಲ.
ಪರಸ್ಪರ ಸಂಬಂಧ ಇದೆ. ಆದರೆ ಎಂಥ ಸಂಬಂಧ ಇದೆ? ಕೇವಲ ಬಾಹ್ಯ ಸಂಬಂಧ ಇದೆ. ಕೇವಲ ಬಾಹ್ಯ ಧಾರ್ಮಿಕ ಸಂಬಂಧ ಇದೆ. ಬಾಹ್ಯ ಧಾರ್ಮಿಕ ಸಂಬಂಧ ಇದೆ. ಆದರೆ ಅದು ಯಾವ ಸಂಬಂಧ ಅಲ್ಲ? ಅದು ಸಂಸಾರಕ್ಕೆ ಸಂಬಂಧಪಡುವಂತಹ ಸಂಬಂಧ ಅಲ್ಲ. ಇದಕ್ಕೆ ಉತ್ತಮ ಬ್ರಹ್ಮಚರ್ಯ ಅಂತ ಅನ್ನಲಿಲ್ಲ. 1ನೇ ಗುಣಸ್ಥಾನದ ಕುಶೀಲ ಪರಿಗ್ರಹ ತ್ಯಾಗ, ಇದಕ್ಕೆ ಉತ್ತಮ ಬ್ರಹ್ಮಚರ್ಯ ಅನ್ನಲಿಲ್ಲ. ಅಸಂಯಮ ಅಂತಂದ್ರು. ಜೀವನ ಪರ್ಯಂತ ಬ್ರಹ್ಮಚರ್ಯವನ್ನ ಧರಿಸಿದ್ರೂ ಕೂಡ ಅದು ಅಸಂಯಮ. ಯಾಕೆ? ಭಾವ ಸಂಯಮ ಇಲ್ಲದಂತಹ ದ್ರವ್ಯ ಸಂಯಮ, ಭಾವ ಬ್ರಹ್ಮಚರ್ಯ ಇಲ್ಲದಂತಹ ಕೇವಲ ದ್ರವ್ಯ ಬ್ರಹ್ಮಚರ್ಯ, ಶರೀರಕ್ಕೆ ಸಂಬಂಧಪಡುವಂತಹ ಬ್ರಹ್ಮಚರ್ಯ, ಇದು ಅಸಂಯಮವೇ ಇದೆ. ಯಾಕೆ ಅಸಂಯಮ? ಒಳಗಿನ ಅಂತರಂಗ ಪರಿಗ್ರಹಗಳನ್ನು ಜಯಿಸಲಿಲ್ಲ. ಬ್ರಹ್ಮಚರ್ಯ 2 ಪ್ರಕಾರದ್ದು: ಅಂತರಂಗ ಬ್ರಹ್ಮಚರ್ಯ, ಬಹಿರಂಗ ಬ್ರಹ್ಮಚರ್ಯ. ಅಂತರಂಗ ಬ್ರಹ್ಮಚರ್ಯ ಪೂರ್ವಕ ಬಹಿರಂಗ ಬ್ರಹ್ಮಚರ್ಯ ಇರೋದು, ಇದು ನಿಜವಾದ ಬ್ರಹ್ಮಚರ್ಯ. ಅಂದರೆ 4 ಪ್ರಕಾರದ ಸಂಜ್ಞೆಗಳಲ್ಲಿ 3ನೇ ಪ್ರಕಾರದ ಸಂಜ್ಞೆಯನ್ನ ತ್ಯಾಗ ಮಾಡೋದು. ಪ್ರಾಯೋಗಿಕ ತ್ಯಾಗ, ಇದು ಉತ್ತಮ ಬ್ರಹ್ಮಚರ್ಯ ವ್ಯವಹಾರ. ಇನ್ನು ಅಕಷಾಯದ ಉದಯ 9ನೇ ಗುಣಸ್ಥಾನದವರೆಗೆ ಇದೆ, ಆದರೆ ಪ್ರಯೋಗ ಇಲ್ಲ. ಉದಯ ಮಾತ್ರ ಇದೆ. ಪ್ರಯೋಗ ಇಲ್ಲ. छठे से 9 तक ಆಹಾರ ಸಂಜ್ಞೆ ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗೆ ಇದೆ? 1 ರಿಂದ 6ರವರೆಗೆ, 6ಕ್ಕಿಂತ ಮುಂದೆ ಇಲ್ಲ. ಆಹಾರ ಸಂಜ್ಞೆ. ಭಯ ಸಂಜ್ಞೆ 6 ರಿಂದ 8ರವರೆಗೆ, 6 ರಿಂದ 8ರವರೆಗೆ. ಮೈಥುನ ಸಂಜ್ಞೆ 6 ರಿಂದ 9ರವರೆಗೆ, 1 ರಿಂದ 9ರವರೆಗೆ. ಆಮೇಲೆ ಪರಿಗ್ರಹ ಸಂಜ್ಞೆ 1ನೇ ಗುಣಸ್ಥಾನದಿಂದ 10ನೇ ಗುಣಸ್ಥಾನದವರೆಗೆ ಇದೆ. ಇಲ್ಲಿ ಪರಿಗ್ರಹ ಸಂಜ್ಞೆ ಅಂತಂದ್ರೆ ಸೂಕ್ಷ್ಮ ಲೋಭ ಕಷಾಯದ ಉದಯ 10ನೇ ಗುಣಸ್ಥಾನದಲ್ಲೂ ಇದೆ. ಪರಿಗ್ರಹ ಸಂಜ್ಞೆ. ಪರಿಗ್ರಹ ಅಂದ್ರೆ ಪರಿಗ್ರಹ. ಆ ಪರಿಗ್ರಹ ಯಾವುದು? ಅಂತರಂಗ ಪರಿಗ್ರಹ. ಯಾವ ಕಷಾಯ? ಲೋಭ ಕಷಾಯ. ಅದರ ಉದಯದಲ್ಲಿ ಉತ್ಪನ್ನವಾಗತಕ್ಕಂತಹ ಇಚ್ಛೆ. ಲೋಭ ಕಷಾಯದ ಉದಯದಲ್ಲಿ ಲೋಭ ಭಾವ, ಆ ಕಷಾಯದ ಉದಯದಲ್ಲಿ ಉತ್ಪನ್ನವಾಗತಕ್ಕಂಥ ಇಚ್ಛೆ. ಆ ಇಚ್ಛೆ ಅಲ್ಲಿ ಇದೆಯೇನು? ಇಲ್ಲ. ಇಚ್ಛೆಗೆ ಕಾರಣವಾಗಿರ್ತಕ್ಕಂತಹ ಲೋಭ ಕಷಾಯದ ಉದಯ ಮಾತ್ರ ಅಲ್ಲಿದೆ. ಅಂದರೆ ನಾಯಿ ಬಂದಿದೆ, ನಮ್ಮ ಹತ್ತಿರ ಬಂದಿದೆ, ಆದರೆ ಕಚ್ಚಿ ಹೋಗಲಿಲ್ಲ, ಕಚ್ಚಲಿಲ್ಲ. ವೌ 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 ಅನ್ಕೊಂತ ಬಂದು ಸುಮ್ಮನೆ ನಿಂತ್ಕೊಂತು ಮತ್ತೆ ಹೋಗಿಬಿಡ್ತು. ನಮ್ಮನ್ನು ನೋಡಿ ಮಂಗ್ಯ ಬಂದಂಗ.
ಲೋಭ. ಈ ಲೋಭದ ಉದಯ ಎಲ್ಲಿ ತನಕ ಇದೆ ಅಂತಂದ್ರೆ 10ನೇ ಗುಣಸ್ಥಾನದವರೆಗೆ ಇದೆ. ಆದರೆ ಲೋಭಿ ಇದ್ದಾನೇನು ಆತ್ಮ? ಆ ಲೋಭ ಕಷಾಯದ ಉದಯದಲ್ಲಿ ಪರವಸ್ತುಗಳನ್ನು ಅಪೇಕ್ಷೆ ಮಾಡಬಹುದೇನು? ಇಲ್ಲ, ಪರವಸ್ತುಗಳನ್ನು ಅಪೇಕ್ಷೆ ಮಾಡುವುದಿಲ್ಲ. ಆದ್ದರಿಂದ ಆತ್ಮ ವೀತರಾಗಿಯಾಗಿದ್ದಾನೆ. ಸರ್ವಘಾತಿ ಕಷಾಯಗಳನ್ನು ಜಯಿಸಿದ್ದಾನೆ. ಸರ್ವಘಾತಿ ಕಷಾಯಗಳ ಉದಯದಲ್ಲಿ ಪರವಸ್ತುಗಳ ಇಚ್ಛೆ ಆಗುತ್ತದೆ, ಪರವಸ್ತುಗಳ ಅಪೇಕ್ಷೆ ಆಗುತ್ತದೆ. ಆದರೆ 6ನೇ ಗುಣಸ್ಥಾನದಿಂದ ಮುಂದೆ ಪರವಸ್ತುಗಳ ಆಸೆ ಆಗುವುದಿಲ್ಲ. ಯಾಕೆಂದ್ರೆ ಪರವಸ್ತುಗಳನ್ನು ತ್ಯಾಗ ಮಾಡಿದ್ದಾನೆ. 10 ಬಹಿರಂಗ ವಸ್ತುಗಳ ತ್ಯಾಗ ಆಗಿದೆ, ಪರವಸ್ತುಗಳ ಇಚ್ಛೆ ಇಲ್ಲ. ಆದರೂ ಕಷಾಯದ ಉದಯ ಇದೆಯೋ ಅಥವಾ ಇಲ್ಲ? ಇದೆ. 4ನೇ ಗುಣಸ್ಥಾನದಿಂದ 10ನೇ ಗುಣಸ್ಥಾನದವರೆಗೂ ಕೂಡ ಲೋಭ ಕಷಾಯದ ಉದಯ ಇದೆ. ಇಲ್ಲಿ ಉತ್ತಮ ಬ್ರಹ್ಮಚರ್ಯ ಇದೆಯೋ ಅಥವಾ ಇಲ್ಲ? ಇದೆ. 6ರಲ್ಲಿ ಉತ್ತಮ ಬ್ರಹ್ಮಚರ್ಯ ಇದೆ, 5ರಲ್ಲಿಲ್ಲ, 4ರಲ್ಲಿಲ್ಲ, ಕೆಳಗೆ ಎಲ್ಲಿಯೂ ಇಲ್ಲ. ಉತ್ತಮ ಉತ್ತಮ ಅನ್ನುವಂತಹ ಶಬ್ದ ಬಂದಿದೆ ಈ ಧರ್ಮಕ್ಕೆ. ನೀವು ಆಜೀವನ ಬ್ರಹ್ಮಚರ್ಯವನ್ನು ತಗೊಂಡ್ರೂ ಕೂಡ ಅದು ಉತ್ತಮ ಬ್ರಹ್ಮಚರ್ಯ ಅಲ್ಲ. ಯಾಕೆ ಅಲ್ಲ ಅಂತಂದ್ರೆ ಇನ್ನೂ ಸರ್ವಘಾತಿ ಕಷಾಯಗಳನ್ನ ಗೆದ್ದಿಲ್ಲ. ಇನ್ನೂ ಸಂಯಮ ಬಂದಿಲ್ಲ. ಸಂಯಮ ಬರದೆ, ನೋಡಿ ವಿಶೇಷ ಮಾತು, ಸಂಯಮ ಬರದೆ ತಪ ಬರುವುದಿಲ್ಲ, ತಪ ಬರದೆ ತ್ಯಾಗ ಬರುವುದಿಲ್ಲ, ತ್ಯಾಗ ಬರದೆ ಅಕಿಂಚನಿಲ್ಲ, ಅಕಿಂಚನಿಲ್ಲದೆ ಬ್ರಹ್ಮಚರ್ಯ ಇಲ್ಲ. 5ನೇ ಗುಣಸ್ಥಾನದಲ್ಲಿ ಸಂಯಮ ಇದೆಯೇನು? ಇಲ್ಲ. ಆಮೇಲೆ ಕೇವಲ ಒಂದು ಶರೀರದ ಬ್ರಹ್ಮಚರ್ಯ ವೃತ್ತವನ್ನ ಪಾಲನೆ ಮಾಡಿದರೆ ಅದು ಉತ್ತಮ ಬ್ರಹ್ಮಚರ್ಯ ಏನು? ಅಲ್ಲ. ಆಮೇಲೆ ಏನದು? ವ್ಯರ್ಥ ಇದೆಯೇನು? ವ್ಯರ್ಥನೂ ಅಲ್ಲ. ವ್ಯರ್ಥ ಇರ್ತಿತ್ತು ಅಂತಂದ್ರೆ ಪಂಚ ಅನುವೃತಗಳಲ್ಲಿ ಬ್ರಹ್ಮಚರ್ಯ ಅನುವೃತವನ್ನು ಸ್ವೀಕಾರ ಮಾಡಿ ಅಂತ ಉಪದೇಶ ತೀರ್ಥಂಕರು ಯಾಕೆ ಮಾಡ್ತಿದ್ರು? ಮಾಡಲಾಗ್ತಿದ್ರು. ತೀರ್ಥಂಕರು ಅನುವೃತವನ್ನೂ ಪಾಲನೆ ಮಾಡಂದ್ರು. ಈ ಅನುವೃತಗಳು ಶ್ರಾವಕರ ಬದುಕಿಗೆ ಯಾಕೆ ಬೇಕು ಅಂತಂದ್ರೆ ನಾಳಿನ ದಿವಸ ನಾವೇ ಈ ಅನುವೃತದಿಂದ ಅಭ್ಯಾಸ ಮಾಡ್ತಾ ಮಾಡ್ತಾ ಸಂಸ್ಕಾರವನ್ನು ಹಾಕ್ತಾ ನಾವೇ ಉತ್ತಮ ಬ್ರಹ್ಮಚರ್ಯವನ್ನ ಪಾಲನ ಮಾಡುವವರಿದ್ದೇವೆ. ಉತ್ತಮ ಬ್ರಹ್ಮಚರ್ಯದ ಉತ್ಪತ್ತಿಗಾಗಿ ಅಭ್ಯಾಸದ ವ್ರತಗಳ ಹೆಸರೇ ಅನುವ್ರತ. ನೋಡಿ ಹೇಗಿದೆ. ನೀವು ಆಜೀವನ ಬ್ರಹ್ಮಚರ್ಯವನ್ನ ಕೈಕೊಂಡ್ರೂ ಕೂಡ ಅದು ಸಂಯಮೇನು? ಸಂಯಮ ಅಲ್ಲ. ಅಸಂಯಮದ ಜೊತೆಯಲ್ಲಿರ್ತಕ್ಕಂತಹ ಸಂಯಮ ಕಿಂಚಿತ್ ಸಂಯಮದು. ಪರ ವಸ್ತುವಿನ ಆಶೆಯೇ ಅಸಂಯಮ. ಕೇವಲ ಒಂದು ಸ್ತ್ರೀ ಪರಿಗ್ರಹವನ್ನ ಅಥವಾ ಪುರುಷ ಪರಿಗ್ರಹವನ್ನ ತ್ಯಾಗ ಮಾಡುವ ಮಾತ್ರದಿಂದ ಬ್ರಹ್ಮಚರ್ಯ ವ್ರತ ಸಾಧಿಸಲ್ಲ. 10 ಪರಿಗ್ರಹಗಳ ವಿಷಯದಲ್ಲಿ ನಾವು ಇಚ್ಛೆಯನ್ನ ತೊರೆದವರಾಗಿರಬೇಕು, ಆ ಸ್ವಾಮಿತ್ವವನ್ನ ಬಿಟ್ಟವರಾಗಿರಬೇಕು. ಈಗ ಹೇಳಿತಲ್ಲ, ಈ ವಸ್ತು ಯಾರದು ಅಂದ ತಕ್ಷಣ ನನ್ನದು ಅಂತ ಬರಬಾರದು. ನಿರ್ಗ್ರಂಥ ಮುನಿಗಳಿಗೆ ಗ್ರಂಥಗಳೂ ಕೂಡ ಪರಿಗ್ರಹ ಅಂತ ಹೇಳಿದ್ರು. ಆದ್ದರಿಂದ ಅವರು ನಿರ್ಗ್ರಂಥರು. ಗ್ರಂಥಗಳನ್ನೂ ಕೂಡ ತೊರೆದವರೇ ನಿರ್ಗ್ರಂಥರು. ಇದು ಉತ್ತಮ ಅಪರಿಗ್ರಹ ಮಹಾವ್ರತ. ಇಲ್ಲಿ ಯಾವುದೂ ಕಷಾಯ ಉಳಿಯಲಿಲ್ಲ, ಪರವಸ್ತುವಿನ ಬಗ್ಗೆ ಆಶೆ ಉಳಿಯಲಿಲ್ಲ. ಇದು ಉತ್ತಮ ಧರ್ಮ, ಉತ್ತಮ ದಶಧರ್ಮ. ಶ್ರಾವಕರ ಆಜೀವನ ಬ್ರಹ್ಮಚರ್ಯ ವ್ರತಗಳೆಲ್ಲ ಮುನಿಗಳ ಉತ್ತಮ ಬ್ರಹ್ಮಚರ್ಯದ ಪಾಲನೆಯ ಸಂಸ್ಕಾರವನ್ನು ಹಾಕುವಂತಹ ಸಾಧನಗಳು, ಮೆಟ್ಟಲುಗಳು.
ವ್ಯರ್ಥ ಇದೆಯೇನು? ವ್ಯರ್ಥ ಅಲ್ಲ, ಮಾಡಲೇಬೇಕು. ಈ ಬ್ರಹ್ಮಚರ್ಯ ಅನುವೃತವನ್ನ ಸ್ವೀಕಾರ ಮಾಡುವ ಕಾರಣದಿಂದ ಉತ್ತಮ ಬ್ರಹ್ಮಚರ್ಯದ ಸಂಸ್ಕಾರ ಇಲ್ಲಿ ನಿರ್ಮಾಣ ಆಗುತ್ತೆ. ಸಂಸ್ಕಾರ ನಿರ್ಮಾಣ ಆದ ನಂತರ ನಾನು ಕೇವಲ ಒಂದು ವಸ್ತುವನ್ನಷ್ಟೇ ಬಿಟ್ಟಿದ್ದೇನೆಲ್ಲ ಅರಿವಾಗುತ್ತೆ. ಮನೆಯನ್ನ ಬಿಡಲಿಲ್ಲ, ಧನ ಸಂಪತ್ತಿಯನ್ನ ಬಿಡಲಿಲ್ಲ, ಇದರ ಮೋಹ ಇದರ ಆಶೆ ನನಗೆ ಉಳಿಯಿತಲ್ಲ, ಈ ಆಶೆನೂ ಕೂಡ ಒಂದು ಪ್ರಕಾರದ ಆಶೆ. ಮತ್ತು ಉತ್ತಮ ಬ್ರಹ್ಮಚರ್ಯವನ್ನು ಕೈಕೊಂಡು ಒಂದು ಪುರುಷ ರಾಗವನ್ನ ಸ್ತ್ರೀ ರಾಗವನ್ನ ತ್ಯಾಗ ಮಾಡಿದ್ದೇನಲ್ಲ, ಇದು ಒಂದೇ ಪ್ರಕಾರದ್ದಾಯ್ತಲ್ಲ, ಇನ್ನೂ ಮಾಡುವಂಥದ್ದು ಬಹಳ ಇದೆಯಲ್ಲ, ಹೀಗೆ ವಿಚಾರ ಬರ್ತದೆ ಅಥವಾ ಇಲ್ಲ? ಬರುತ್ತೆ. ಆದ್ರೆ ಇದಕ್ಕೆ ಅಷ್ಟೊಂದು ಬೆಲೆ ಯಾಕೆ ಸಿಕ್ಕಿತು ಅಂತಂದ್ರೆ, ಯಾವುದಕ್ಕೆ? ಬ್ರಹ್ಮಚರ್ಯ ವೃತಕ್ಕೆ ಬೆಲೆ ಯಾಕೆ ಸಿಕ್ಕಿತು ಅಂತಂದ್ರೆ, ಈ ಕುಶೀಲ ಪರಿಗ್ರಹ ಒಂದಿರುವಾಗ ಎಲ್ಲಾ ಪರಿಗ್ರಹಗಳು ಬೇಕಾಗ್ತವೆ. ಹೌದಲ್ಲ? ಒಂದು ಕುಶೀಲ ಪರಿಗ್ರಹ ಒಂದಿದ್ದಾಗ, ಕುಶೀಲ ಪಾಪ ಒಂದಿದ್ದಾಗ ಅದಕ್ಕೆ ಎಲ್ಲಾ ಪರಿಗ್ರಹಗಳು ಬೇಕೇ ಬೇಕು. 10 ಪರಿಗ್ರಹಗಳು ಬೇಕಾಗ್ತವೆ. ಇದು ದಾವಡಿ ಹಲ್ಲಿದ್ದಂಗ. ಯಾವುದು? ಕುಶೀಲ ಪಾಪ. ಇದು ಎಲ್ಲಾ ಪಾಪಗಳ ದಾವಡೆ ಹಲ್ಲು. ಎಲ್ಲ ನುರಿಸಿ ಹೋಗಿತದೆ. ಎಲ್ಲ ಬೇಕಾದಕ್ಕೆ ಬೇಕಾದಂತ ಕಡಲೆಕಾಳು ಕೊಟ್ಟರು ನುರಿಸಿ ಹೋಗಿತದೆ. ಅದಕ್ಕಾಗಿ 4ನೇ ಪಾಪ ಇದ್ದಲ್ಲಿ ಎಲ್ಲಾ ಪಾಪಗಳು ಇದ್ದೇ ಇರ್ತವೆ ಅಂತ, ಬೇಕಾಗ್ತವೆ ಅಂತ. ಅದಕ್ಕೆ 4ನೇ ಪರಿಗ್ರಹವನ್ನ ಆಜೀವನ ಪರ್ಯಂತ ತ್ಯಾಗ ಮಾಡಿದವರಿಗೆ 5 ಗಂಟೆ ಆಗಿದೆ. 5ನೇ ಏನು? 4ನೇ ಪಾಪವನ್ನ ಜೀವನ ಪರ್ಯಂತ ತ್ಯಾಗ ಮಾಡಿರ್ತಕ್ಕಂತಹ ಶ್ರಾವಕರು ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ದಾವಡೆ ಹಲ್ಲನ್ನ ಮೊದಲು ಕಿತ್ತು ಹಾಕಿದ್ದಾರೆ. ಆತ್ಮ ಸಂಸಾರಿ ಕರ್ಮ ಬಂಧನಗಳಲ್ಲಿ ಸಿಕ್ಕುಕೊಂಡು ನಾನಾ ಪ್ರಕಾರದ ಪಾಪಗಳನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿ ಮಹಾಪಾಪ ಯಾವುದು ಅಂತಂದ್ರೆ, ದಾವಡೆ ಹಲ್ಲದಿಂದ ಆಗತಕ್ಕಂತಹ ಪಾಪ ಮಹಾಪಾಪ. ಅದನ್ನು ಕಿತ್ತು ಹಾಕ್ತಾನೆ. ಆಮೇಲೆ ಏನು? ಇದು ಒಂದು ಆಯಿತು ಅಂತಂದ್ರೆ, ಆಜೀವನ ಪರ್ಯಂತ ಬ್ರಹ್ಮಚರ್ಯ ವ್ರತ ಆಯಿತು ಅಂತಂದ್ರೆ ಮುಂದುವರಿಯಲಿಕ್ಕೆ ಬಹಳ ಅನುಕೂಲತೆ ಆಯಿತು. ಇಬ್ಬರು ವರಿಬಹುದು ಮುಂದೆ. ಇಬ್ಬರಿಗೂ ಬ್ರಹ್ಮಚರ್ಯ ಮಹಾವ್ರತ, ಆಜೀವನ್ ಬ್ರಹ್ಮಚರ್ಯ ವ್ರತ ಆಯ್ತಲ್ಲ. ಇನ್ನಿಬ್ಬರು ಫುರ್ಸತ್, ಮನೆ ಆಶ್ರಮ ಆಯಿತು. ಮನೆ ಸಂಸಾರಲ್ಲಿನ್ನು ಮನೆಯಲ್ಲಿದ್ದುಕೊಂಡು ಆಜೀವನ ಬ್ರಹ್ಮಚರ್ಯ ತಕ್ಕೊಂಡಿದ್ದುಕೊಂಡ್ರೆ ಮುಗೀತು. ಅದು ಮನೆ ಅಲ್ಲ, ಅದು ಏನು? ಆಶ್ರಮ. ಇನ್ನು ಸ್ವಲ್ಪ ಪರಿಗ್ರಹದ ಸ್ವಾಮಿತ್ವ ಉಳಿದಿದೆ. ಈ ಪರಿಗ್ರಹದಲ್ಲಿಯೂ ಮೋಹ ಇಲ್ಲ, ಅದನ್ನು ಬಿಡುವಂತಹ ಆಶೆ ಇದೆ, ಅಪೇಕ್ಷೆ ಇದೆ. ಆದರೆ ಇದನ್ನ ಬಿಡುವುದಕ್ಕಿಂತ ಮುಂಚಿತವಾಗಿ ಯಾವುದನ್ನು ಬಿಟ್ಟ? ಕುಶೀಲ ಪಾಪವನ್ನು ಬಿಟ್ಟ. ಕುಶೀಲ ಪಾಪವನ್ನು ಬಿಡೋದು ಅತಿ ಮುಖ್ಯ. ಎಲ್ಲಾ ವ್ರತಗಳಲ್ಲಿ ಕುಶೀಲ ಪಾಪ ತ್ಯಾಗ ಅನ್ನತಕ್ಕಂತಹ ವ್ರತ ಎಲ್ಲ ವ್ರತಗಳ ಆಧಾರ. ಯಾಕೆ? ದಾವಡೆ ಹಲ್ಲು ಎಲ್ಲಾ ಹಲ್ಲುಗಳಿಗೆ ಆಧಾರ. ಎಲ್ಲಾ ಹಲ್ಲುಗಳಲ್ಲಿ ಒಂದು ಸ್ವಲ್ಪ ಶಕ್ತಿ ಬರಬೇಕು ಅಂತಂದ್ರೆ ಯಾವ ಹಲ್ಲದಿಂದ ತಿನ್ಬೇಕು? ದಾವಡಿ ಹಲ್ಲದಿಂದ ಸ್ವಲ್ಪ ಚಗಳಿಸಿ ತಿಂದ್ರೆ ಅಂತಂದ್ರೆ ಅದ್ರಾಗ ಲಾಲಾರಸ ಹೆಚ್ಚು ಕೂಡಿ ಬಿಡ್ತೈತಿ. ದವಡಿ ಹಲ್ಲು ಯಾರು ಬಿದ್ದಿರ್ತಾವಲ್ಲ ಅವ್ರಿಗೆ ಲಾಲಾರಸ ಹುಟ್ಟಲ್ಲ. ಹಂಗ
ಬಸ್ ಬಾಯಿಲಿ ಸ್ವಲ್ಪ ಸಪ್ ಸಪ್ ಮಾಡ್ತಾರೆ, ನುಂಗಿ ಬಿಡ್ತಾರೆ. ಅವ್ರಿಗೆ ಎಂತ ರೊಟ್ಟಿ ಬೇಕು ಗೊತ್ತಾ? ಮೆತ್ತಾನ್ ರೊಟ್ಟಿ ಬೇಕು ಅವ್ರಿಗೆ. ಅಂಬಲಿ ಕೊಡ್ರಿ ಅಲ್ಲ, ಅಂಬಲಿ ರಾಗಿ ಅಂಬಲಿ, ನಾಚನಿ ಮುದುಕರಿಗೆ ಯಾಕೆ ನಿದ್ದೆ ಹೆಚ್ಚು ಬರ್ತೈತಿ ಗೊತ್ತಾ? ಅಂಬಲಿ ಕುಡ್ತಾರು, ಹಾಲು ಇರಲ್ಲ, ನುಚ್ಚ ಅಂಬಲಿ ಗಾರ್ ಕುಡಿದ್ರಂದ್ರ ಗಪ್ಪಗಾರ್ ಮಲಗಿರ್ತಾರೆ. ಪುಸ್ತಕ ವಿಮೋಚನೆ ಮಾಡೋದಿದೆ. ಬ್ರಹ್ಮಚರ್ಯದ ವಿಷಯವನ್ನ ಕೇಳಿದ್ರಿ. ಅನುವ್ರತ ಎಂಬ ಬ್ರಹ್ಮಚರ್ಯ ಇದು ಮಹಾವ್ರತದ ಸಾಧನ. ಈ ಸಾಧನ ರೂಪ ಬ್ರಹ್ಮಚರ್ಯವನ್ನ ಯಾವ ಶ್ರಾವಕರು ಮನೆಯಲ್ಲಿದ್ದುಕೊಂಡು ಆಜೀವನ ಪರ್ಯಂತ ಪಾಲನೆ ಮಾಡ್ತಾರೆ, ಅವರು ಆಜೀವನ ಮಾಡ್ತಾರೆ. ಆದರೆ ಆಜೀವನ ಮಾಡಬೇಕೋ ಅಥವಾ ಆಜೀವನ ಯಾರಿಗೆ ಆಗೋಲ್ಲ ಅವರು ಸ್ವಲ್ಪ ಆದ್ರೂ ಮಾಡಬೇಕೋ ಬೇಡ? 4ನೇ ಗುಣಸ್ಥಾನದ ಶ್ರಾವಕರಿಗೆ ಏನ್ ಹೇಳಿದ್ರು? ಸ್ಥೂಲ ಪಾಪ ತ್ಯಾಗ ಮಾಡಲಿಕ್ಕೆ ಹೇಳಿದ್ರು. ಪರಸ್ತ್ರೀ ತ್ಯಾಗ, ವೇಶ್ಯಾಗಮನ ತ್ಯಾಗ, ಆಮೇಲೆ ಅಷ್ಟಮಿ, ಚತುರ್ದಶಿ, ತೀರ್ಥಂಕರರ ಹುಟ್ಟು, ಕೇವಲ ಜ್ಞಾನ, ನಿರ್ವಾಣ ದಿನ, ಜಯಂತಿ ದಿನ, ಇಂಥ ಪರ್ವ ದಿನಗಳಲ್ಲಿ ಬ್ರಹ್ಮಚರ್ಯದಿಂದ ಇರಲಿಕ್ಕೆ ಹೇಳಿದ್ದಾರೆ. 4ನೇ ಗುಣಸ್ಥಾನದ ಅವಿರತ್ ಸಮ್ಯಕ್ ದೃಷ್ಟಿ ಶ್ರಾವಕರಿಗೆ. ಅಷ್ಟಮಿ, ಚತುರ್ದಶಿ ಪರ್ವ ದಿನಗಳಲ್ಲಿ ಬ್ರಹ್ಮಚರ್ಯದಿಂದ ಇರಬೇಕು. ಯಾಕ ದಾವಡಿ ಹಲ್ ಕಿತ್ತೋದೈತಲ್ಲ ಒಂದ್ ಸ್ವಲ್ಪ ಇದನ್ನ ಇಷ್ಟಿರಬೇಕು. 4ನೇ ಗುಣಸ್ಥಾನದಲ್ಲಿದ್ದವರಿಗೆ ಇಷ್ಟು ಶಕ್ತಿ ಅನುಸಾರವಾಗಿ ಗುಣಸ್ಥಾನಗಳಲ್ಲಿ ಸಾಧನೆಯನ್ನ ಮಾಡ್ತಾ ಮಾಡ್ತಾ ಮುಂದುವರಿಬೇಕು ಅಂತ ಹೇಳಿದ್ರು. 4ನೇ ಗುಣಸ್ಥಾನದಲ್ಲಿ ಇಷ್ಟು, 5ನೇ ಗುಣಸ್ಥಾನದಲ್ಲಿ ಇನ್ನಿಷ್ಟು, ಆಜೀವನ ಪರ್ಯಂತ ತಗೊಂಡು 5ನೇ ಗುಣಸ್ಥಾನಕ್ಕೆ ಹೋಗಬಹುದು. 6ನೇ ಗುಣಸ್ಥಾನಕ್ಕೆ ಹೋಗುವುದಾದರೆ ಸ್ತ್ರೀ ಪುರುಷ ಪರಿಗ್ರಹ ತ್ಯಾಗಂತೂ ಇದ್ದೇ ಇದೆ. ಉಳಿದ ಪರಿಗ್ರಹಗಳನ್ನು ಕೂಡ ತ್ಯಾಗ ಮಾಡಲೇಬೇಕು. ಅವರು ಸನ್ಯಾಸಾಶ್ರಮದಲ್ಲಿರಬೇಕು, ಇವರು ಗೃಹಸ್ಥಾಶ್ರಮದಲ್ಲಿರಬೇಕು. ಆಜೀವನ ತಕ್ಕೊಂಡಿರಬಹುದು, ಅವರು ಆಜೀವನ ತಕ್ಕೊಂಡಿರ್ತಾರೆ. ಇಲ್ಲಿದ್ರೆ ಇದು ಗೃಹಸ್ಥಾಶ್ರಮ, ಅಲ್ಲಿದ್ರೆ ಅದು ಸನ್ಯಾಸಾಶ್ರಮ. ಇಂಥ ಬ್ರಹ್ಮಚರ್ಯ ಮಹಾವ್ರತ ಪವಿತ್ರವಾದ ಮಹಾವ್ರತ, ದೇವತೆಗಳಿಂದ ಪೂಜಿಸಲ್ಪಟ್ಟಂತಹ ಮಹಾವ್ರತ, ಪ್ರಶಂಸನೀಯ ಮಹಾವ್ರತ. ಇದನ್ನ ತಕ್ಕೊಂಡ ನಂತರ ನಾವು ಸರಿಯಾಗಿ ಅದನ್ನು ಪಾಲನೆ ಮಾಡ್ತೇವೆ ಅಂತಂದ್ರೆ ಸಂಯಮದ ಸಂಸ್ಕಾರ ಬಂದು, ಆದರೆ ಹೇಗೆ ಮಾಡಬೇಕು? ಸಮ್ಯಕ್ತ್ವ ಸ್ವೀಕಾರ ಮಾಡಿಯೇ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡಬೇಕು. ಈ ವಿವೇಕದ ಮಾತು ಲಕ್ಷ್ಯದಲ್ಲಿಟ್ಕೊಂಡು ಹೋಗಬೇಕು. ಅನ್ಯಥಾ ಈ ಬ್ರಹ್ಮಚರ್ಯ ವ್ರತದ ಮಹಿಮೆ ಇಲ್ಲವೇ ಇಲ್ಲ. ಆ ಬ್ರಹ್ಮಚರ್ಯವು ಕೂಡ ಕುಶೀಲ ಅಂತಾನೆ ಹೇಳಿದ್ದಾರೆ. ಅದು ಶಾರೀರಿಕವಾಗ್ತದೆ ಕೇವಲ. ಸಮ್ಯಕ್ತ್ವ ಸಹಿತ ಮಾಡಿಕೊಂಡ್ರೆ ಅಂತಂದ್ರೆ ಅದು ಭಾವ ಬ್ರಹ್ಮಚರ್ಯ ವ್ರತ. ಸಮ್ಯಕ್ತ್ವ ರಹಿತಿತ್ತು ಅಂತಂದ್ರೆ ಅದು ದ್ರವ್ಯ ಬ್ರಹ್ಮಚರ್ಯ ವ್ರತ. ಭಾವ ಬ್ರಹ್ಮಚರ್ಯದಿಂದ ರಹಿತವಾಗಿರ್ತಕ್ಕಂತಹ ದ್ರವ್ಯ ಬ್ರಹ್ಮಚರ್ಯ ಅದು ಅಸಂಯಮ ಅಂತ ಅನ್ನಿಸ್ಕೊಂಡಿದೆ. ಅದು ಕುಶೀಲವೇ ಇದೆ, ಸುಶೀಲಲ್ಲ, ಕುಶೀಲ. ಅದಕ್ಕಾಗಿ ಜೈನ ಮತದಲ್ಲಿ ಸಮ್ಯಕ್ತ್ವಕ್ಕೆ ಮೊದಲು ಬೆಲೆಯನ್ನು ಕೊಟ್ಟಿದ್ದಾರೆ. ಸಮ್ಯಕ್ತ್ವ ಎಲ್ಲಾ ಶೀಲಗಳ, ಎಲ್ಲಾ ವೃತಗಳ, ಎಲ್ಲಾ ಸಂಯಮಗಳ, ಎಲ್ಲಾ ತ್ಯಾಗಗಳ, ಎಲ್ಲಾ ಧರ್ಮಗಳ ಆಧಾರ. ಅದು ಪಾಯೆ. ದಂಸನ ಮೂಲೋ ಧಮ್ಮೋ. ದರ್ಶನ, ಸಮ್ಯಕ್ ದರ್ಶನವೇ ಸಮಸ್ತ ಧರ್ಮಗಳ ಮೂಲ, ತಾಯಿ ವಿರುದ್ಧ. ಹಾಗೆ ಆ ಸಮ್ಯಕ್ತ್ವವನ್ನು ಪಡೆದು ನಾವು ಮುಂದಿನ ವ್ರತಗಳನ್ನ, ಚಾರಿತ್ರಕ್ಕೆ ಸಂಯಮಕ್ಕೆ ಪಡುವಂತಹ ವ್ರತಗಳನ್ನು ತಕ್ಕೊಳ್ತೀವಿ ಅಂತಂದ್ರೆ ಅವೆಲ್ಲ ಕರ್ಮಗಳ ಸಂವರ ಮತ್ತು ನಿರ್ಜರಿಗೆ ಕಾರಣ ಆಗಿ ಅದು ಮುಕ್ತಿಯನ್ನು ಕೊಡಿಸಬಹುದು. ಇಂಥ ಉತ್ತಮ ಬ್ರಹ್ಮಚರ್ಯ ವ್ರತ ಎಲ್ಲರಿಗೂ ಆಗಮದ ಅನುಸಾರವಾಗಿರತಕ್ಕಂಥ ವ್ರತ ಪ್ರಾಪ್ತವಾಗಲಿ. ಅದು ಉತ್ತಮ ಆತ್ಮನ ಅನುಭೂತಿಯನ್ನು ಕೊಡಿಸಿ ಕೇವಲ ಜ್ಞಾನದ ಪ್ರಾಪ್ತಿಗೆ ಕಾರಣವಾಗಿ ಅದು ಮುಕ್ತಿಯನ್ನು ಸಿದ್ಧಿಸಲಿ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು